ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ಇವಾಗ ಪುಷ್ಪ ಮೇಡಮ್ ನಿಮಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಒಂದು ಪರಿಕಲ್ಪನೆಗೆ ನಾವು ಹಲವಾರು ಕಲಿಕೋಪಕರಣಗಳನ್ನು ಬಳಸ್ಕೋಬಹುದು. ಒಂದು ಕಲಿಕೋಪಕರಣಕ್ಕೆ ಹಲವಾರು ಪರಿಕಲ್ಪನೆಗಳನ್ನು ಹೇಳ್ಕೊಡ್ಬೋದು ಅಂತಂದೇಳಿ. ಇಲ್ಲಿ ನಾನು ಫಸ್ಟ್ ತಗೊಂತಾ ಇರೋದು ನಮ್ಮ ಗಣಿತದ ಮೂಲ ಕ್ರಿಯೆಗಳಾಗಿರ್ತಕ್ಕಂಥ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರಗಳಿಗೆ ಏನೇನು ಕಿಟ್ಗಳಲ್ಲಿ ಇರ್ತಕ್ಕಂಥ ಕಲಿಕೋಪಕರಣಗಳನ್ನು ಬಳಸಬಹುದು ಅನ್ನೋದನ್ನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾ ತಗೊಂತಾ ಇರೋದು ಸಂಕಲನ ಮಾಡಕ್ಕೆ ನಮ್ಮ ಕಲಿಕೋಪಕರಣ ಕಿಟ್ಟಲ್ಲಿ ಇರ್ತಕ್ಕಂಥ ಎಷ್ಟು ಸಂಭವನೀಯತೆ ಕಲಿಕೋಪಕರಣಗಳನ್ನು ನಾವು ಬಳಸ್ಕೋಬಹುದು ಒಂದು ಸಂಕಲನ ಅನ್ನೋ ಪರಿಕಲ್ಪನೆಗೆ ಏನೇನು ಅಂತಂದೇಳಿ. ಆಲ್ರೆಡಿ ಸರ್ ಸ್ವಲ್ಪ ನಮಗೆಲ್ಲ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಆಮೇಲೆ 2 ವೆಬಿನಾರಿಂದ ಪುಷ್ಪ ಮೇಡಮ್ ಈ ವಿಷಯದ ಬಗ್ಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಿಮಗೆ. ನಾನು ಸಂಕಲನಕ್ಕೆ ಬಳಸ್ತಕ್ಕಂಥ ಕಲಿಕೋಪಕರಣಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಿಮಗೆ ಆಲ್ರೆಡಿ ಫಸ್ಟೇ ನಾವು ಹೇಳಿರ್ತಕ್ಕಂಥ ಚೌಕಳಿ ಬಿಲ್ಲೆಗಳು. ನಾವು ಸಂಕಲನಕ್ಕೆ ಅತ್ಯಂತ ಚಿಕ್ಕವಾದಂಥ ಸಂಕಲನ ಮಾಡೋಕ್ಕೆ ನಾವು ಚೌಕಳಿ ಬಿಲ್ಲೆಗಳನ್ನು ಬಳಸ್ಕೋಬಹುದು. ಚೌಕಳಿ ಬಿಲ್ಲೆಗಳನ್ನು ತಗೊಂಡು ಒಂದಂಕಿಯ ಸಂಖ್ಯೆಗಳನ್ನು ಕೂಡಿಸುವುದಕ್ಕೆ ನಾವು ಬಳಸ್ಕೋಬಹುದು. ಜೊತೆಗೆ ಇದು ವ್ಯವಕಲನಕ್ಕೂ ನಾವು ಇದನ್ನ ಬಳಸ್ಕೋಬಹುದು. ಗುಂಪಲ್ಲಿ ತಗೊಂಡು ಹೊರತೆಗೆಯುವುದರ ಮೂಲಕ ವ್ಯವಕಲನಕ್ಕೂ ಚೌಕಳಿ ಬಿಲ್ಲೆಗಳನ್ನು ಬಳಸ್ಕೊತಾ ಇದ್ದೀವಿ. ಇದಾದ ನಂತರ ಪುಷ್ಪ ಮೇಡಮ್ ಆಲ್ರೆಡಿ ನಿಮಗೆ ಇದನ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ನಮ್ಮಲ್ಲಿರ್ತಕ್ಕಂಥ ಗಣಿತ ಮಾಲೆ. ಈ ಗಣಿತ ಮಾಲೆ ನಿಮಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಈ ಮಾಲೆಯನ್ನು ಬಳಸ್ಕೊಂಡು ನಾವು ಸಂಕಲನ ಮಾಡ್ಬೋದು ಮತ್ತು ವ್ಯವಕಲನ ಮಾಡ್ಬೋದು. ನಾನು ಮಾಡಬೇಕಾದ್ರೆ ಒಂದೊಂದು ನಿಮಗೆ ತೋರಿಸ್ಕೊಡ್ತೀನಂತೆ ಹೇಗೆ ಮಾಡ್ಕೊಡೋದು ಅಂತಂದೇಳಿ. ಇದಾದ ನಂತರ ನಮಗೆ ಸ್ಥಾನ ಬೆಲೆ ಕೋಷ್ಟಕ. ಇಲ್ಲಿರ್ತಕ್ಕಂಥ ಸ್ಥಾನ ಬೆಲೆ ಸೂಚಿ ಇಲ್ಲಿದೆ ನೋಡಿ, ನನ್ನ ಕೈಯಲ್ಲಿ ಎಲ್ಲ ಕಿಟ್ಗಳಲ್ಲಿ ಇದೆ. ಸ್ಥಾನ ಬೆಲೆ ಸೂಚಿಯನ್ನ ಬಳಸ್ಕೊಂಡು ಆ ಸೂಚಿಗೆ ತಕ್ಕಂಗೆ ನಮ್ಮಲ್ಲಿ ಕಿಟ್ಟಲ್ಲಿ ಉಪಕರಣಗಳು ಕೆಲವೊಂದಿದಾವೆ. ಆಲ್ರೆಡಿ ನಿಮಗೆ ಗೊತ್ತು, ನಾವು ಬಿಡಿ ಸ್ಥಾನವನ್ನ ಹಳದಿ ಕ್ಯೂಬ್ಗಳಲ್ಲಿ ಸೂಚಿಸ್ತೀವಿ. ಬಿಡಿ ಸ್ಥಾನವನ್ನ ಇಲ್ಲಿರ್ತಕ್ಕಂಥ ಹಳದಿ ಕ್ಯೂಬ್ಗಳಲ್ಲಿ ಸೂಚಿಸ್ತೀವಿ. 10ರ ಸ್ಥಾನದಲ್ಲಿ ಇರ್ತಕ್ಕಂಥವನ್ನ ನಾವು ನೀಲಿ ರಾಡ್ಗಳಲ್ಲಿ ಸೂಚಿಸ್ತೀವಿ. 100ರ ಸ್ಥಾನದಲ್ಲಿ ಇರ್ತಕ್ಕಂಥದನ್ನ ಹಸಿರು ಪ್ಲೇಟ್ಗಳಲ್ಲಿ ಸೂಚಿಸ್ತೀವಿ. ನೋಡ್ರಿ, ನಾನು ಗಣಿತದಲ್ಲಿ ಬಳಸ್ತಕ್ಕಂಥ ಭಾಷೆಯನ್ನ ಬಳಸ್ತಾ ಇದ್ದೀನಿ. ಹಳದಿಯನ್ನ ಕ್ಯೂಬ್ಗಳಂತ ಬಳಸ್ತಾ ಇದ್ದೀನಿ, ನೀಲಿಯನ್ನ ರಾಡ್ಗಳಂತ ಬಳಸ್ತಾ ಇದ್ದೀನಿ, ಹಸಿರನ್ನ ಪ್ಲೇಟ್ ಅಂತ ಬಳಸ್ತಾ ಇದ್ದೀನಿ. ಇಲ್ಲಿರ್ತಕ್ಕಂಥ ಕೆಂಪು ಘನ, ಈ ಘನವನ್ನ ನಾವು 1000 ಸ್ಥಾನಕ್ಕೆ ಬಳಸ್ತಾ ಇರ್ತಕ್ಕಂಥದ್ದು. ಆಲ್ರೆಡಿ ನಾವು ಹೋಲಿಕೆ ಮಾಡಿನೂ ನೋಡಿದೀವಿ. ನೀವು ಬೇಕಾದ್ರೆ ಇದನ್ನ ತಗೊಂಡು ಇಲ್ಲಿ ನಾವು ಹಳದಿ ಕ್ಯೂಬ್ಗಳನ್ನ ಜೋಡಿಸ್ತಾ ಹೋದ್ರೆ ನಮಗೆ ಕರೆಕ್ಟಾಗಿ ಹಳದಿ ಕ್ಯೂಬ್ಗಳು ಇದರಲ್ಲಿ ಕುಂದಿರುತ್ತೆ. ನೀಟಾಗಿ ಹಳದಿ ಕ್ಯೂಬ್ಗಳಿಗೆ ಹೋಲಿಕೆ ಆಗುತ್ತೆ. ಅಂದ್ರೆ ಹಳದಿಯಲ್ಲಿ ಇರ್ತಕ್ಕಂಥ ಬಿಡಿಗಳು ಅಂತ ತಿಳ್ಕೊಂಡ್ರೆ 10 ಬಿಡಿಗಳು ಒಂದು 10ರ ರಾಡಿಗೆ ಸಮ ಆಗಿರುತ್ತೆ. 10 ಕ್ಯೂಬ್ಗಳನ್ನ ತಗೊಂಡು ನಾವು ಒಂದು 10ರ ರಾಡ್ಗೆ ಸಮಗೊಳಿಸಬಹುದು, 10ರ ಸ್ಥಾನಕ್ಕೆ ಸಮಗೊಳಿಸ್ಕೋಬಹುದು. ಅದಾದ ನಂತರ ಇಲ್ಲಿರ್ತಕ್ಕಂಥ ನೀಲಿ 10 ರಾಡುಗಳನ್ನ ತಗೊಂಡು ಒಂದು ಹಸಿರು ರಾಡನ್ನ ನಾವು ಪುನರ್ ಗುಂಪುಗೊಳಿಸ್ಕೋಬಹುದು ಅಥವಾ ಬಳಸ್ಕೋಬಹುದು. ಆ ಸಮಯಕ್ಕೆ ಇಲ್ಲಿರ್ತಕ್ಕಂಥ 10 ಹಸಿರು ಪ್ಲೇಟ್ಗಳನ್ನ ಬಳಸ್ಕೊಂಡು ಒಂದು 1000 ಕ್ಯೂಬ್ ಅನ್ನ ಪಡಿಬಹುದು. ಇದು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ನಾವು ಬಳಸ್ತಕ್ಕಂಥ ಬೇಸ್ 10 ಇರ್ತಕ್ಕಂಥ ಬ್ಲಾಕ್ಗಳಿವು. ಇದನ್ನ ಬೇಸ್ 10 ಬ್ಲಾಕ್ ಅಂತ ಕರಿತೀವಿ ಈ ಸೆಟ್ ಪೂರ್ತಿ. ಇಲ್ಲಿರ್ತಕ್ಕಂಥದ್ದು ಸ್ಥಾನ ಬೆಲೆ ಕೋಷ್ಟಕ ಅಥವಾ ಸ್ಥಾನ ಬೆಲೆ ಸೂಚಿ. ಇದನ್ನ ಬಳಸಿ ನಾವು ಸಂಕಲನವನ್ನ ಮಾಡ್ಬೋದು. ಇದು ಒಂದು ಕಿಟ್ಟನ್ನ ಬಳಸ್ಕೋಬಹುದು. ಇದಾದ ನಂತರ ನೆಕ್ಸ್ಟ್ ನಾವು ಬಳಸಬೇಕಾಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಅಬ್ಯಾಕಸ್. ನಿಮಗೆ ಆಲ್ರೆಡಿ ಹೇಳಿದ್ದಾರೆ ಸರ್ ಮತ್ತು ಮೇಡಮ್ ವಿಷಯನ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಹಳದಿಯಲ್ಲಿ ಇರ್ತಕ್ಕಂಥವು ನಮಗೆ ಬಿಡಿಯನ್ನ ಸೂಚಿಸ್ತತೆ. ಇಲ್ಲಿ ಮುಂದೆ ನೋಡಿ, ಇಲ್ಲೆಲ್ಲ ಅದನ್ನ ಮೆನ್ಷನ್ ಮಾಡಿದ್ದಾರೆ, ತೋರಿಸ್ಕೊಟ್ಟಿದ್ದಾರೆ. ಹಳದಿಯಲ್ಲಿ ಇರ್ತಕ್ಕಂಥ ರಿಂಗ್ಗಳು ಅಥವಾ ಹಳದಿಯಲ್ಲಿ ಇರ್ತಕ್ಕಂಥ ರಿಂಗುಗಳು ಬಿಡಿಯನ್ನ ಸೂಚಿಸ್ತಾ ಇದ್ದಾವೆ. ನೀಲಿ ರಿಂಗುಗಳು ಬಂದು 10ರ ಸ್ಥಾನವನ್ನ ಸೂಚಿಸ್ತಾ ಇದೆ. ಹಸಿರು ರಿಂಗುಗಳು ಬಂದು 100ರ ಸ್ಥಾನವನ್ನ ಸೂಚಿಸ್ತಾ ಇದೆ. ಕೆಂಪು ರಿಂಗುಗಳು ಬಂದು 1000 ಸ್ಥಾನವನ್ನ ಸೂಚಿಸಿದೆ. ಬಿಳಿ ಬಂದು 10,000 ಸ್ಥಾನವನ್ನ ಸೂಚಿಸ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರೋದಕ್ಕೂ ಸೇಮ್. ನಾವಿಲ್ಲಿ ಬಳಸ್ತಾ ಇರ್ತಕ್ಕಂಥ ಹಳದಿ ಕ್ಯೂಬ್ಗೆ ಈ ಕಲರ್ ಸೇಮ್ ಆಗ್ತಾ ಇದೆ. ಇಲ್ಲಿರ್ತಕ್ಕಂಥ ನೀಲಿ ರಾಡ್ಗೆ ಇಲ್ಲಿರ್ತಕ್ಕಂಥ ನೀಲಿ 10ರ ಸ್ಥಾನವು ಸೇಮ್ ಬರ್ತಾ ಇದೆ. ಇಲ್ಲಿರ್ತಕ್ಕಂಥ ಹಸಿರು ಪ್ಲೇಟ್ಗೆ ಇಲ್ಲಿರ್ತಕ್ಕಂಥ 100 ಸ್ಥಾನದ ಕಲರ್ ಸೇಮ್ ಆಗ್ತಾ ಇದೆ. ಇಲ್ಲಿರ್ತಕ್ಕಂಥ 1000 ಸ್ಥಾನದ ಕ್ಯೂಬ್ಗೆ ಇಲ್ಲಿರ್ತಕ್ಕಂಥ 1000 ಸ್ಥಾನದ ಸ್ಥಾನನು ನಮಗೆ ಕಲರ್ ಅಲ್ಲಿ ಮ್ಯಾಚ್ ಆಗ್ತಾ ಇದೆ. ಕಲರ್ ಕೊಟ್ಟಿರೋ ಉದ್ದೇಶ ಅಷ್ಟೇ, ಅಲ್ಲಿ ಪರಿಕಲ್ಪನೆ ಮೊದಲು ಚೆನ್ನಾಗಿ ಮಕ್ಕಳಿಗೆ ಮೂಡಿ ಬರಲಿ, ನಂತರ ಅದು ಅಬ್ಸ್ಟ್ರಾಕ್ಟಿಗೆ ಹೋದಾಗ ಈಸಿ ಆಗುತ್ತೆ. ಇದು ಅಬ್ಯಾಕಸ್ ಅನ್ನ ಬಳಸ್ಕೋಬಹುದು. ಇನ್ನು ಇಂಟ್ರೆಸ್ಟ್ ಆಗಿರ್ತಕ್ಕಂಥದ್ದು ಬ್ಯಾಂಕಿಂಗ್ ಲೆಕ್ಕಗಳು. ಮಕ್ಕಳು ತುಂಬಾ ಸಂತೋಷದಾಯಕವಾಗಿ ಮತ್ತು ಆಸಕ್ತಿಯಿಂದ, ಈವನ್ ಯಾವ ಮಗು ಆದ್ರೂ ಇಂಟ್ರೆಸ್ಟ್ ಇಲ್ಲದೆ ಇರೋ ಮಗುನು ಈ ಬ್ಯಾಂಕ್ ವಿಷಯದಲ್ಲಿ ತುಂಬಾ ಇಂಟ್ರೆಸ್ಟ್ ಇಂದ ಭಾಗವಹಿಸ್ತಾನೆ. ಯಾಕಂದ್ರೆ ಹಣವನ್ನ ವ್ಯವಹಾರ ಮಾಡೋದು ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರೋದ್ರಿಂದ, ದಿನನಿತ್ಯದ ಕೆಲಸ ಆಗಿರೋದ್ರಿಂದ ಆಟಿಕೆ ಹಣವನ್ನ ಬಳಸ್ಕೊಂಡು ಸಂಕಲನ ಮತ್ತು ವ್ಯವಕಲನ ಎರಡೂ ನಾವು ಈ ಕಲಿಕೋಪಕರಣಗಳನ್ನ ಬಳಸ್ಕೊಂಡು ಹೇಳ್ಬಹುದು. ಇದಾದ ನಂತರ
ಇಲ್ಲಿರ್ತಕ್ಕಂಥ ದಾಳಗಳನ್ನ ಬಳಸ್ಕೊಂಡು ಇದರಲ್ಲಿನ ಸಂಕಲನ ವ್ಯವಕಲನ ಜೊತೆಗೆ ಸಂಖ್ಯೆಗಳ ರಚನೆಯನ್ನು ಮಾಡ್ಬೋದು. ಒಂದು ಮಗು ಸಂಖ್ಯೆಯನ್ನ ಇದರಲ್ಲಿರ್ತಕ್ಕಂಥ ಸಂಖ್ಯೆಯನ್ನ ಕೊಟ್ಟು ಕೂಡಿಸು ಅಂತ ಹೇಳ್ಬೋದು. ಅದು 1 ಅಂಕಿದಾಗಿರ್ಬೋದು, 2 ಅಂಕಿದಾಗಿರ್ಬೋದು ಅಥವಾ 3 ಅಂಕಿದು ಆಗಿರ್ಬೋದು. ತಗೊಂಡು ಕೂಡುವುದಕ್ಕೆ ಸಂಕಲನ ಮತ್ತು ವ್ಯವಕಲನಕ್ಕೂ ಇದನ್ನ ಇಲ್ಲಿರ್ತಕ್ಕಂಥ ದಾಳಗಳನ್ನ ಬಳಸ್ಬೋದು. ಆಮೇಲೆ ಇದಿಷ್ಟು ನೋಡಿ, ಇರೋದು ಒಂದೇ ಪರಿಕಲ್ಪನೆ, ಸಂಕಲನ ಅನ್ನೋದು ಒಂದೇ ಪರಿಕಲ್ಪನೆ. ಆದರೆ ಇಷ್ಟೊಂದು ನಾವು ಕಲಿಕೋಪಕರಣಗಳನ್ನ ಇಲ್ಲಿ ಬಳಸ್ಬೋದು ನಮ್ಮ 1.0 ಕಿಟ್ನಿಂದ. ಇಲ್ಲಿ 1ನೇ ತರಗತಿಯಿಂದ ಅಪ್ ಟು 5ನೇ ತರಗತಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಪರಿಕಲ್ಪನೆಗಳು, ಯಾಕಂದ್ರೆ 1ನೇ ತರಗತಿ ಮಕ್ಕಳಿಗೆ ಅತ್ಯಂತ ಚಿಕ್ಕ ಲೆಕ್ಕಗಳು ಬರ್ತಾ ಇರ್ಬೋದು, ಸಣ್ಣ ಸಣ್ಣವಾಗಿರ್ತಕ್ಕಂಥ ದಶಕರಹಿತ ಸಮಸ್ಯೆಗಳಿಗೆ ಬಳಸ್ಕೋಬಹುದು. 4 ಮತ್ತು 5ನೇ ತರಗತಿಯ ಮಕ್ಕಳಿಗೆ ದಶಕ ಸಹಿತ ಲೆಕ್ಕಗಳಿಗೆ ಈ ಕಿಟ್ಗಳಲ್ಲಿ ಇರ್ತಕ್ಕಂಥ ಎಲ್ಲದನ್ನು ಬಳಸ್ಬೋದು. ಒಂದ್ಸಲ ಅನ್ಸುತ್ತೆ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು ಜಾಸ್ತಿ ಇದ್ದಾವೆ, ಈ ಕಿಟ್ಟಲ್ಲಿ ನಾವು ಹೇಗೆ ಬಳಸೋದು ಅಂತಂದೇಳಿ. ಇಲ್ಲಿ ನಾವು ಈ 1.0 ಅಂದ್ರೆ ಗಣಿತ ಕಲಿಕಾ ಆಂದೋಲನದ ಕಿಟ್ನ ಉದ್ದೇಶನೇ CRA ಮೆಥಡ್. ಸಿ ಅಂದ್ರೆ ಕಾಂಕ್ರೀಟ್, ಮುಟ್ಟಿ ಸ್ಪರ್ಶ ಮಾಡಿ ಕಲಿಯೋದು ಅಂತ. ಇನ್ನು 6 ರೆಪ್ರೆಸೆಂಟೇಟಿವ್ ಅಂತಂದ್ರೆ ಅದನ್ನ ಪ್ರಾತ್ಯಧ್ಯಾತ್ಮಕವಾಗಿ ಸರ್ ಒಂದು ಚೌಕಳಿ ಕಾಗದದ ಮೇಲೆ ನಿಮಗೆ ತೋರಿಸಿದ್ರು, ಅಲ್ಲಿ ಬಳಸೋದು. ಅದಾದ ನಂತರ ಲಾಸ್ಟ್ ಬರೋದು ಅಂಕಿಗಳನ್ನ ಬಳಸೋದು. ಆದ್ರೆ ನಾವೆಲ್ಲ ಇವಾಗ ಕಲ್ತಿರೋದ್ ಪ್ರಕಾರ ಸ್ಟಾರ್ಟಿಂಗ್ ಸ್ವಲ್ಪ ಇದೆ, ನಮ್ಮಲ್ಲಿನೂ ಬಳಸಿಲ್ಲ ಅಂತ ಹೇಳ್ತಾ ಇಲ್ಲ. ಸಾಕಷ್ಟು ಜನ ನಾವು ಕಲ್ಲುಗಳನ್ನು ಇನ್ನೇನೋ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಉಪಕರಣಗಳನ್ನ ಅಥವಾ ವಸ್ತುಗಳನ್ನ ತಗೊಂಡು ನಾವು ಸಂಕಲನ ವ್ಯವಕಲನ ಮಾಡ್ತಾ ಇದ್ದೀವಿ. ಆದ್ರೆ ಇಲ್ಲಿ ಸಾಕಷ್ಟು ಉಪಕರಣ ಕಲರ್ಫುಲ್ ಆಗಿರೋದ್ರಿಂದ ಚಿಕ್ಕ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗ್ತದೆ. ಕಲರಲ್ಲಿ ಬೇರೆ ಬೇರೆ ಕಲರಲ್ಲಿ ಇರೋದ್ರಿಂದ, ಶೇಪಲ್ಲಿ ಇರೋದ್ರಿಂದ ಮಕ್ಕಳಿಗೆ ಸಂತೋಷದಾಯಕವಾಗಿ ಕಲಿಬಹುದು ಅನ್ನೋದು ನನ್ನ ಅಭಿಪ್ರಾಯ. ಇವಾಗ ಫಸ್ಟ್ ಸಂಕಲನಕ್ಕೆ ಸಂಬಂಧಪಟ್ಟಂಗೆ ಒಂದು ಅತಿ ಚಿಕ್ಕ ಲೆಕ್ಕವನ್ನ ಹೇಳ್ತಾ ಇದ್ದೀನಿ, ಸಮಸ್ಯೆಯನ್ನ. ಇಲ್ಲಿ ನೋಡಿ, ಚೌಕಳಿ ಬಿಲ್ಲೆಗಳನ್ನ ಸರ್ ಆಲ್ರೆಡಿ ತಗೊಂಡ್ರು. ನನ್ನ ಬಲಗೈಯಲ್ಲಿ ಚೌಕಳಿ ಬಿಲ್ಲೆಗಳು 2 ಇದಾವೆ, ಇನ್ನು ಒಂದು ಎಡಗೈಯಲ್ಲಿ ಚೌಕಳಿಯ ಬಿಲ್ಲೆಗಳು 3 ಇದಾವೆ. 3 ಇದಾವೆ ಮತ್ತು ಒಂದು ಕೈಯಲ್ಲಿ 2 ಇದಾವೆ. ಇವನ್ನ ಇವುಗಳನ್ನೆಲ್ಲ ಸೇರಿಸುವಂತ ಮಗು ಕೇಳಿದ್ರೆ ನೀವು ಇದನ್ನ ಫೋಮ್ ಚಾರ್ಟ್ನ ಆಲ್ರೆಡಿ ಸರ್ ಬೋರ್ಡ್ ಮೇಲೆ ಹೇಗೆ ಹಚ್ಬಹುದು, ಅದನ್ನ ಹೇಗೆ ಬಳಸಬೇಕು ಅನ್ನೋದನ್ನ ಹೇಳಿದ್ದಾರೆ. ಕನಿಷ್ಠ 2 ಅವರ್ಸ್ ಇರುತ್ತೆ ಫೋಮ್ ಚಾರ್ಟ್, ಫ್ಯಾನ್ ಆಗದೆ ಇದ್ರೆ ಅಷ್ಟರವರೆಗೂ ನೀವು ಈ ಫೋಮ್ ಚಾರ್ಟ್ ಬಳಸ್ಬೋದು. ಇಡೀ ಕ್ಲಾಸ್ 40-45 ಮಿನಿಟ್ಸ್ ಅಲ್ಲಿ ನಾವು ಆರಾಮ್ಸೆ ಇದನ್ನ ಬಳಸ್ಕೋಬಹುದು. ಗುಂಪಲ್ಲಿ ನೋಡ್ರಿ, ನಾವು 40 ಜನ ಮಕ್ಕಳಿದ್ದು 5 ಮಕ್ಕಳನ್ನ ಒಂದೊಂದು ಗುಂಪಿಗೆ ಹಾಕೊಂಡ್ರು ಒಂದೊಂದು ಮಗುಗೆ ಒಂದೊಂದು ಕಲಿಕೋಪಕರಣಗಳನ್ನ ಕೊಟ್ಟು ಲೆಕ್ಕಗಳನ್ನ ಮಾಡಿಸ್ಬೋದು. ಇಡೀ ಕ್ಲಾಸ್ನ ಎಂಗೇಜ್ ಮಾಡಬೇಕು. ಇಲ್ಲ ಮೇಡಮ್ ನಮ್ಗೆ ಇಲ್ಲ ಇನ್ನ ಜಾಸ್ತಿ ಇದೆ ನಮ್ಮಲ್ಲಿ ಸ್ಟ್ರೆಂತ್ ಅಂದ್ರು ತೊಂದರೆ ಇಲ್ಲ, ರೆಪ್ರೆಸೆಂಟೇಟಿವ್ ಮೆಥಡ್ ಅಲ್ಲಿ ಅಥವಾ ಇನ್ಯಾನು ನಾವು ಹೇಳ್ಕೊಟ್ಟು ಇಡೀ ಕ್ಲಾಸನ್ನ ಎಂಗೇಜ್ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ 3 ಚೌಕಳಿ ಬಿಲ್ಲೆಗಳನ್ನು ತಗೊಂಡಿದ್ದೀನಿ, ಇನ್ನೊಂದು 2 ಚೌಕಳಿ ಬಿಲ್ಲೆಗಳನ್ನು ತಗೊಂಡಿದ್ದೀನಿ. ಒಂದು ಮಗುವನ್ನು ಕರೆದು ಇವುಗಳನ್ನ ಸೇರಿಸಿ ನನಗೆ ಒಟ್ಟು ಎಷ್ಟಾಯ್ತು ಹೇಳಪ್ಪ ಅಂತಂದಾಗ ಮಗು ವೆರಿ ಸಿಂಪಲ್ ಆಗಿ ಹೇಳುತ್ತೆ, ಹೇಳ್ಕೊಂತ ಹೋಗುತ್ತೆ. 1 ಚೌಕಳಿ ಬಿಲ್ಲೆ, 2 ಚೌಕಳಿ ಬಿಲ್ಲೆ, 3 ಚೌಕಳಿ ಬಿಲ್ಲೆ, 4 ಚೌಕಳಿ ಬಿಲ್ಲೆ, 5 ಚೌಕಳಿ ಬಿಲ್ಲೆ. ಹಾಗಾದ್ರೆ ಯಾವುದನ್ನ ಸೇರಿಸಿದೀನಿ ನೀನು? 1, 3 ಮತ್ತು 2 ಸೇರಿಸಿದಾಗ ನನಗೆ 5 ಚೌಕಳಿ ಬಿಲ್ಲೆಗಳು ಟೋಟಲ್ ಆಗಿ ಬಂತು. ಇನ್ನು ಒಂದು ಶಿಕ್ಷಕರಲ್ಲಿ ನನ್ನ ಮನವಿ ಏನಂತಂದ್ರೆ, ಪ್ರತಿಯೊಬ್ರು ಹೇಳ್ಬೇಕಾದ್ರೆ ಬಾಯಿಂದ ಅಂಕಿಗಳನ್ನ ಹೇಳ್ತಾ ಇರ್ಲಿ. ಮಗು ಹೇಳ್ತಾ ಇರ್ಬೇಕು, ಅದನ್ನ ಆದಷ್ಟು ಬಳಸ್ತಾ ಇರ್ಬೇಕು. ಅಂಕಿಗಳನ್ನ ಮನ್ಸಲ್ಲೇ ಹೇಳ್ಕೊಳೋದಲ್ಲ, ಹಿಂಗಿಟ್ಟು ಲಾಸ್ಟ್ 5 ಅಂತ ಹೇಳೋದ್ ಬೇಡ. ಮಗು ಫಸ್ಟ್ ಕಲಿಯೋದ್ರಿಂದ ಆ ಮಗು ಬಾಯಿಂದ ಪದೇ ಪದೇ ಅಂಕಿಗಳನ್ನ ಬಳಸ್ತಾ ಇದ್ರೆ ಬೇಗ ಆ ಮಗು ಕಲಿಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ನೆಕ್ಸ್ಟು ಈ ಚೌಕಳಿ ಬಿಲ್ಲೆಗಳನ್ನ ಬಳಸಿ ಹೇಗೆ ಒಂದು ಚಿಕ್ಕ ಸಂಖ್ಯೆಯನ್ನು ಬಳಸಬಹುದು ಅನ್ನೋದನ್ನ ಹೇಳ್ಕೊಟ್ಟೆ. ಇನ್ನು ಮಣಿಸರವನ್ನ ಬಳಸ್ಕೊಂಡು ಇಲ್ಲಿರ್ತಕ್ಕಂಥ ಮಣಿಸರದ ಜೊತೆಗೆ ನಮಗೆ ಕ್ಲಿಪ್ಗಳನ್ನ ಕೊಟ್ಟಿದ್ದಾರೆ. ಅದೇ ಉದ್ದೇಶಕ್ಕೋಸ್ಕರ ಇಲ್ಲಿ ನಾನು ಆ ಕಡೆಯಿಂದ ತಗೊಳ್ಳಿ ಸರ್, ಯಾವಾಗ್ಲೂ ಈ ಸೈಡ್ ಇಂದ ತಗೊಳ್ಳಿ, ಎಡಭಾಗದಿಂದ ಸರ್ 3 ಮಣಿಗಳನ್ನ ಎಣ್ಸ್ಕೊಂಡು ನಿಮ್ ಕಡೆ ಹೇಳ್ಕೊಳ್ಳಿ ಸರ್. 1 ಓಕೆ 2 ಓಕೆ 3 ಓಕೆ 3 ಮಣಿಗಳನ್ನ ಸರ್ ಒಂದ್ ಸೈಡ್ ತಗೊಂಡ್ರು. ಅದಕ್ಕೆ ನಾನು ಇಲ್ಲೊಂದು ಕ್ಲಿಪ್ ಹಾಕ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಒಂದು 6 ತಗೊಳ್ಳಿ ಸರ್, 6 ಮಣಿಗಳನ್ನ ತಗೊಳ್ಳಿ. 1 2 3 4 5 6. ಇನ್ನೊಂದು ಕ್ಲಿಪ್ ಅನ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಫಸ್ಟ್ ಎಷ್ಟು ಮಣಿಗಳಿದ್ವು ಸರ್ ನೀವು ಎಣಿಸಿದಾಗ? 3 ಮಣಿಗಳು. 3 ಮಣಿಗಳಿದ್ವು. ನಂತರ ಎಣಿಸಿದಾಗ ಎಷ್ಟು ಮಣಿಗಳಿದಾವೆ ಸರ್? 6 ಮಣಿಗಳು. ಓಕೆ, ಇವನ್ನ ಒಟ್ಟಾಗಿ ಸೇರಿಸಿ ಎಷ್ಟು ಮಣಿಗಳು ಬಂದು ಏನ್ ಮಾಡ್ತೀರಿ ಸರ್? ಇವಾಗ ನಾನು ಒಟ್ಟಾಗಿ ಸೇರಿಸ್ಬೇಕು, ನೀವು ಈ ಮಣಿಗಳನ್ನ ಒಟ್ಟಾಗಿ ಸೇರಿಸ್ಬೇಕು. ಹಾಗಾದ್ರೆ ಏನ್ ಮಾಡ್ತೀರಿ ನೀವು? ಈ ಮಧ್ಯದ ಕ್ಲಿಪ್ ಅನ್ನ ತೆಗೆದಾಗ ಓಕೆ ಒಟ್ಟು ಮಣಿಗಳನ್ನ ನಾವು ಸೇರ್ತಾ ಇದ್ದೇನೆ. Okay, ಈ ಒಟ್ಟು ಸರಿ. ಮತ್ತೆ ಎಣಿಸಿದಾಗ Okay. 1 2 3 4 5 6 7 8 9. ಓಕೆ, ನೋಡ್ರಿ, ಮಣಿಮಾಲೆ ಅಥವಾ ಗಣಿತ ಮಾಲೆಯನ್ನ ಬಳಸಿ ನಾವು ಸಂಕಲನವನ್ನ, ಗುಣಕಾರ, ಭಾಗಾಕಾರ ಮತ್ತು ಭಾಗಾಕಾರವನ್ನ ಪದೇ ಪದೇ ಪುನರಾವರ್ತನ
ಕಳೆಯೋದ್ರ ಮೂಲಕ ನಾವು ಭಾಗಾಕಾರವನ್ನು ಹೇಳ್ಕೊಡ್ಬೋದು. ಈ ಸಂಕಲ ಮಾಲೆಯನ್ನು ಅಪವರ್ತಿಸುವ ಸಾಕಷ್ಟು ನೀವು ಪರಿಕಲ್ಪನೆಗಳೇ ಇದನ್ನು ಬಳಸಬಹುದು. ಇದಾದ ನಂತರ ಇಲ್ಲಿ ನಾನು ಇವಾಗ ಒಂದು ಸಮಸ್ಯೆಯನ್ನ ತಗೊಂಡು ದಶಕರಹಿತ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋದ್ರಿಂದ ದಶಕವನ್ನ ತಗೊಂಡು ಹೇಗೆ ಲೆಕ್ಕಗಳನ್ನ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಒಂದು ಸ್ವಲ್ಪ ಇಲ್ಲಿ ನನ್ನ ಸ್ಥಾನ ಬೆಲೆ ಕೋಷ್ಟಕವನ್ನ ಬಳಸ್ತಾ ಇದ್ದೀನಿ. ಮೊದಲನೇ ಲೆಕ್ಕಕ್ಕೆ ಸ್ಥಾನ ಬೆಲೆ ಕೋಷ್ಟಕವನ್ನ ತಗೊಂಡು ನಿಮಗೆ ಲೆಕ್ಕಗಳನ್ನ ಹೇಳ್ತಾ ಇದ್ದೀನಿ. ಸ್ಥಾನ ಬೆಲೆ ಕೋಷ್ಟಕ ಯಾವಾಗ್ಲೂ ನಾವು ಇವುಗಳನ್ನ ಬಳಸ್ಬೇಕಾದ್ರೆ ಈಗ ಗಣಿತ ಭಾಷೆಯನ್ನ ಬಳಸ್ಬೇಕು. ಕ್ಯೂಬ್ಗಳನ್ನ ಬಳಸ್ಬೇಕಾದ್ರೆ ಹಳದಿ ಕ್ಯೂಬ್ಗಳು, ನಂತರ ನೋಟುಗಳನ್ನ ಬಳಸ್ಬೇಕಾದ್ರೆ 10ರ ನೋಟು, 1ರ ನೋಟು, ಅದಾದ ನಂತರ ರಾಡ್ಗಳನ್ನ ಬಳಸ್ಬೇಕಾದ್ರೆ ನೀಲಿ ರಾಡುಗಳು. ಇಲ್ಲಿ ನಾನು ಒಂದು ಲೆಕ್ಕವನ್ನ ತಗೊಂತಾ ಇದ್ದೀನಿ. ನಮ್ಮಲ್ಲಿ ನೋಡಿ ಫಸ್ಟ್ ಸಂಕಲ್ಯ ಇಲ್ಲಿ ನಮ್ಮ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? ಬಿಡಿ ಸ್ಥಾನದಲ್ಲಿ ಮೊದಲು ಇಲ್ಲಿರ್ತಕ್ಕಂಥ ಸಂಕಲ್ಯದಲ್ಲಿ 2 ಬಿಡಿಗಳಿವೆ. ನಾನು 2 ಬಿಡಿಗಳು ಅಂತಂದ್ರೆ ಕ್ಯೂಬ್ನ 2ಅನ್ನ ತಗೊಂತಾ ಇದ್ದೀನಿ. ಹೇಳ್ಬೇಕು 1 ಬಿಡಿ 2 ಬಿಡಿ 2 ಬಿಡಿಗಳನ್ನ ತಗೊಂಡು ಸ್ಥಾನ ಬೆಲೆ ಕೋಷ್ಟಕದಲ್ಲಿ 1ರಲ್ಲಿ ಇಡ್ತಾ ಇದ್ದೀನಿ. ಅದಾದ ನಂತರ ನನ್ನಲ್ಲಿ 9 ತೋರಿಸ್ತಾ ಇದ್ದೀನಿ ನೋಡಿ, 9 10ಗಳಿವೆ. ಹಾಗಾದ್ರೆ ನನ್ನ ರಾಡ್ಗಳನ್ನ ಎಣಿಸ್ತಾ ಇಡ್ತಾ ಇದ್ದೀನಿ. 1 10 2 10 3 10 4 10 5 10 6 10ರ ರಾಡು, 7 10 8 10 9 10ರ ರಾಡುಗಳು. ಟೋಟಲ್ ಆಗಿ 9 ತಗೊಂಡೆ. ಇನ್ನು 100ರ ಸ್ಥಾನದಲ್ಲಿ ನಮಗೆ 3 ಇದೆ. 3 ಅಂತಂದ್ರೆ 300. ಹಾಗಾದ್ರೆ 300ಕ್ಕೆ ಯಾವ ಬಣ್ಣ ತಗೋಬಹುದು? ನಮ್ಮ ಆಲ್ರೆಡಿ ನಿಮಗೆ ಹೇಳಿದ್ದೀನಿ ನಾನು. ಇಲ್ಲಿರ್ತಕ್ಕಂಥ ಹಸಿರು ಪ್ಲೇಟ್ಗಳನ್ನ ತಗೊಂತಾ ಇದ್ದೀವಿ. ಹಸಿರು ಪ್ಲೇಟ್ಗಳು 100 200 300. ನನ್ನ ಸಂಕಲ್ಯ ಏನಾಯ್ತು? 392. ಬೇಕಾದ್ರೆ ಎಣಿಸ್ರಿ. ಬಿಡಿ ಸ್ಥಾನದಲ್ಲಿ 1 ಬಿಡಿ 2 ಬಿಡಿ, 10ರ ಸ್ಥಾನದಲ್ಲಿ 1 2 3 4 5 6 7 8 9 10ರ ರಾಡ್ಗಳಿವೆ. 100ರ ಸ್ಥಾನದಲ್ಲಿ ಹಸಿರು ಪ್ಲೇಟ್ಗಳು 3 ಹಸಿರು ಪ್ಲೇಟ್ಗಳನ್ನ ಹೊಂದಿದ್ವಿ. ಇದು ನಮ್ಮ ಸಂಕಲ್ಯ ಆಯ್ತು. ಇನ್ನು ಸಂಕಲಕ ತಗೊಂತಾ ಇದ್ದೀನಿ. ಸಂಕಲಕದಲ್ಲಿ ಬಿಡಿ ಸ್ಥಾನದಲ್ಲಿ ನನಗೆ 9 ಇದೆ. ನಾನು 9ಅನ್ನ ಹಳದಿ ಕ್ಯೂಬ್ಗಳನ್ನ ತಗೊಂತಾ ಇದ್ದೀನಿ. ಕೌಂಟ್ ಮಾಡ್ತೀನಿ ನೋಡಿ ನಾನು ಹೇಗೆ ಬಳಸ್ತಾ ಇದ್ದೀನಿ. 1 ಬಿಡಿ 2 ಬಿಡಿ 3 ಬಿಡಿ 4 ಬಿಡಿ 5 ಬಿಡಿ 6 ಬಿಡಿ 7 ಬಿಡಿ 8 ಬಿಡಿ 9 ಬಿಡಿ. ಟೋಟಲ್ ಆಗಿ 9 ಬಿಡಿಗಳನ್ನ ನಾ ತಗೊಂಡೆ. ಇನ್ನು ನೆಕ್ಸ್ಟು 10ರ ಸ್ಥಾನದಲ್ಲಿ ನನಗೆ 3 ಇದೆ, 30 ಇದೆ. ಅಂದ್ರೆ 10ರ ರಾಡ್ಗಳನ್ನ ಎಷ್ಟು ತಗೋಬೇಕಾಗುತ್ತೆ? ನಾನು 3 ತಗೋಬೇಕಾಗುತ್ತೆ. 1 10 2 10 3 10. ಟೋಟಲ್ ಆಗಿ 3 10 ತಗೊಂಡೆ. ಅದಾದ ನಂತರ 100ರ ಸ್ಥಾನದಲ್ಲಿ ನನಗೆ 5 ಇದೆ. ಅಂದ್ರೆ ಹಸಿರು ಪ್ಲೇಟ್ಗಳನ್ನ ನಾನು ಟೋಟಲ್ ಆಗಿ 5 ಹಸಿರು ಪ್ಲೇಟ್ಗಳನ್ನ ತಗೊಂತಾ ಇದ್ದೀನಿ. 100 200 300 400 500. ಟೋಟಲ್ ಆಗಿ ನಂದು ಸಂಕಲನೂ ಇಟ್ಟೆ, ಸಂಕಲಕನೂ ಇಟ್ಟೆ. ಇವಾಗ ಸ್ಥಾನ ಬೆಲೆ ಕೋಷ್ಟಕ ನಿಮಗೆಲ್ಲರಿಗೂ ಅಬ್ಸರ್ವ್ ಆಗ್ತಾ ಇದೆ ಅಂತ ಅನ್ಕೊಂತಾ ಇದ್ದೀನಿ. ನೋಡಿ, ಸ್ಥಾನ ಬೆಲೆ ಕೋಷ್ಟಕವನ್ನ ನೋಡ್ಕೊಳ್ಳಿ. ಇಲ್ಲಿ ಬಿಡಿ ಸ್ಥಾನದಲ್ಲಿ ನಾನು ಬಿಡಿಯನ್ನ 2 ಇಟ್ಟಿದ್ದೀನಿ ಸಂಕಲ್ಯದು, ಆಮೇಲೆ 9ಅನ್ನ ಇಟ್ಟಿದ್ದೀನಿ. ನಂತರ 10ರ ಸ್ಥಾನದಲ್ಲಿ ಇರ್ತಕ್ಕಂಥ ರಾಡುಗಳು 9 ಇದೆ. ಅದಾದ ನಂತರ 3 ಇದೆ. 100ರ ಸ್ಥಾನದಲ್ಲಿ ನಾನು ಪ್ಲೇಟ್ಗಳನ್ನ ಫಸ್ಟ್ 3 ಇಟ್ಟಿದ್ದೀನಿ, ಆಮೇಲೆ 5 ಪ್ಲೇಟ್ಗಳನ್ನ ಇಟ್ಟಿದ್ದೀನಿ. ಇವಾಗ ಕೂಡ್ಸೋದು ಹೇಗೆ? ದಶಕ ರಹಿತ ಸುಲಭ. ಇದನ್ನ ಆಡ್ ಮಾಡ್ಕೊಂಡು ಹೋಗಿ ಕೆಳಗಿಡದಷ್ಟೇ. ಆದ್ರೆ ಸರ್ ನಿಮಗೆ ಪುನರ್ ಗುಂಪುಗೊಳಿಸುವಿಕೆ ಅಂತ ಒಂದು ವರ್ಡ್ ಅನ್ನು ಬಳಸಿದ್ರು, ಅಥವಾ ಪುನರ್ ವಿಂಗಡಣೆ ಮಾಡೋದು ಅನ್ನೋದು ಒಂದು. ಏನು ಪುನರ್ ವಿಂಗಡಣೆ ಮಾಡೋಣ? ಅದು ಬರುತ್ತಾ ನೋಡೋಣ ಅಂತ. ಇವಾಗ ನಾವು ಫಸ್ಟ್ ಬಿಡಿ ಅಪ್ಪನ ಸ್ಥಾನದಲ್ಲಿ ಇರ್ತಕ್ಕಂಥ ಅಥವಾ ಬಿಡಿ ಮನೆಯಲ್ಲಿ ಇರ್ತಕ್ಕಂಥ ಬಿಡಿಗಳನ್ನ ಕೌಂಟ್ ಮಾಡೋಣ. ಸೇರಿಸುವುದು ಅಥವಾ ಕೂಡಿಸುವುದು ಅಂದ್ರೆ ಇವುಗಳನ್ನೆಲ್ಲ ಕೂಡಿಸ್ಕೊಳ್ಳೋಣ. ಕೂಡಿಸ್ಕೊಂಡು ಕೌಂಟ್ ಮಾಡ್ತಾ ಇದ್ದೀನಿ. ಎಣಿಸ್ಕೊಳ್ಳಿ. 1 ಬಿಡಿ 2 ಬಿಡಿ 3 ಬಿಡಿ 4 ಬಿಡಿ 5 ಬಿಡಿ 6 ಬಿಡಿ 7 ಬಿಡಿ 8 ಬಿಡಿ 9 ಬಿಡಿ 10 ಬಿಡಿ. 10ರದೊಂದು ಗುಂಪು ಮಾಡ್ತಾ ಇದ್ದೀನಿ. 1 ಬಿಡಿ, ಇಲ್ಲೊಂದು ಎಕ್ಸ್ಟ್ರಾ ಇದೆ. 10 ಗುಂಪು ಪ್ಯಾಕ್ ಮಾಡಿದೆ. ನಿಮಗೆ ಆಲ್ರೆಡಿ ಇವಾಗ ಗೊತ್ತಿದೆ,
ಬಿಡಿಯಪ್ಪನ ಕೋಣೆಯಲ್ಲಿ ಕೇವಲ ನಾವು 9 ಮಾತ್ರ ಕೂಡ್ಸಕ್ಕಾಗೋದು, 10 ಕೂಡ್ಸಕ್ ಆಗೋದಿಲ್ಲ. ಹಾಗಾದ್ರೆ ಇದನ್ನ ಎಲ್ಲಿ ಕಳಿಸ್ಬೇಕು? ಪಕ್ಕದ ಸ್ಥಾನದಲ್ಲಿ ಇರ್ತಕ್ಕಂಥ ಅತ್ತರಪ್ಪನ ಮನೆಗೆ ಕಳಿಸ್ಬೇಕು. ಆದ್ರೆ ಅತ್ತರಪ್ಪ ಒಪ್ಪಂಗಿಲ್ಲ, ನೀವು ಈ ಹಳದಿ ಕ್ಯೂಬ್ ಅಲ್ಲೇ ಬಂದ್ರೆ, ನನ್ನ ಮನೆಯಲ್ಲಿ ಎಂಟ್ರಿ ಇಲ್ಲ, ನೀವು ಹಳದಿ ಕ್ಯೂಬ್ ಅಲ್ಲಿ ಬರಂಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ ಅವನು. ಹಾಗಾದ್ರೆ ಏನ್ ಮಾಡ್ಬೇಕು? ಈ ಹಳದಿ ಕ್ಯೂಬ್ ಗಳನ್ನ ನಾವು ಇಲ್ಲಿರ್ತಕ್ಕಂಥ ಬ್ಯಾಂಕಿಗೆ ಕೊಟ್ಟು, ಅಂದ್ರೆ ಆಗ್ಲೇ ಪುಷ್ಪ ಮೇಡಮ್ ಒಂದು ಹೇಳಿದ್ರು ನಿಮಗೆ, ಒಂದು ಮಗುನ ಪಾತ್ರ ಕೊಡಿ ಅಂತೆ, ಬ್ಯಾಂಕರ್ ಪಾತ್ರ ಕೊಡಿ, ಇನ್ನೊಂದು ಮಗನ ಬೇರೆ ಬೇರೆಗೆ ಪಾತ್ರ ಕೊಟ್ಟಿ, ಅವನಿಗೆ ನಾನೇ ಜವಾಬ್ದಾರಿ, ನಾನು ರೆಸ್ಪಾನ್ಸ್ ಇದ್ದೀನಿ ಅನ್ನೋದು ಒಂದು ಚೆನ್ನಾಗಿ ಬರುತ್ತೆ, ಇಂಟ್ರೆಸ್ಟ್ ಇಂದ ಅವನು ಲೆಕ್ಕಗಳನ್ನ ಮಾಡ್ತಾನೆ. ಇಲ್ಲಿರ್ತಕ್ಕಂಥ ಹಳದಿ ಕ್ಯೂಬ್ ಗಳನ್ನ ಕೊಟ್ಟು ನೀಲಿ ರಾಡನ್ನ ಬ್ಯಾಂಕ್ ಇಂದ ನಾನು ಪಡಿತಾ ಇದ್ದೀನಿ. ಸರ್ ಹಳದಿ ಕ್ಯೂಬ್ ಗಳನ್ನ ತಗೊಳ್ಳಿ, ನನಗೆ ಒಂದು ನೀಲಿ ರಾಡನ್ನ ಕೊಡಿ. ಒಂದು ನೀಲಿ ರಾಡನ್ನ ನಾನು ತಗೊಂಡಿದ್ದೀನಿ. ನೀಲಿ ರಾಡನ್ನ ಇಲ್ಲಿ ಇನ್ನೂ ಒಂದು ವಿಷಯ ನಿಮಗೆ ಇಲ್ಲಿ ಖುಷಿ ಪಡೋಂಥದ್ದೇನು, ಇಷ್ಟು ದಿನ ದಶಕವನ್ನ ಎಲ್ಲಿ ತಗೊಂತಿದ್ವಿ? ಕೈಯಲ್ಲಿ, ಕಾಲಲ್ಲಿ ಎಣ್ಸ್ಕೊಂತಿದ್ವಿ, ಹೌದ್ ತಾನೆ? 1 2 3 4 10 ಬಂದ್ರೆ ಓಕೆ, 11 ಬಂದ್ರೆ ಎಲ್ಲಿ ನೆನ್ಸ್ಕೊಂಡು ಮತ್ತೆ ಕಾಲಲ್ಲಿ ಇಟ್ಕೊಂತಿದ್ವಿ. ಇವಾಗಿಲ್ಲ ನೋಡಿ, ನನ್ನ ಕೈಯಲ್ಲಿ ದಶಕ ಇದೆ, ದಶಕವನ್ನ ಕೈಯಲ್ಲಿ ಹಿಡಿದು ಇವಾಗ ಲೆಕ್ಕಗಳನ್ನ ನಾವು ಮಾಡಬಹುದು. ಫಸ್ಟ್ ಟೈಮ್ ನಾನು ದಶಕ ಹಿಡಿದು ಖುಷಿ ಆಯ್ತು. ಇಲ್ಲಿ ದಶಕವನ್ನ ಇಲ್ಲಿ ಇಡ್ತಾ ಇದ್ದೀನಿ, 10ರ ಸ್ಥಾನದ ಮೇಲ್ಭಾಗದಲ್ಲಿ ಇಡ್ತಾ ಇದ್ದೀನಿ, ಇಲ್ಲಿ ಇಡ್ತಾ ಇದ್ದೀನಿ ನೋಡಿ. ಇನ್ನು ನೆಕ್ಸ್ಟ್ ಇಲ್ಲಿರ್ತಕ್ಕಂಥ 10ರ ಸ್ಥಾನವನ್ನ ನಾವು ಕೂಡಿಸ್ತಾ ಹೋಗೋಣ. ಫಸ್ಟ್ ಇರ್ತಕ್ಕಂಥ ಈ 10 ತಗೊಂತೀನಿ. 1 10 2 10 3 10 4 10 5 10 6 10 7 10 8 10 9 10 10 10 ಇಲ್ಲಿ ಎಕ್ಸ್ಟ್ರಾ 3 ಇದಾವೆ. ಆದ್ರೆ ಟೋಟಲ್ ಆಗಿ ನಮಗೆ 13 10ಗಳು ಬಂದವು. 13 10 ಅತ್ತರಪ್ಪನ ಮನೆಯಲ್ಲಿ ಇರಕ್ ಚಾನ್ಸೇ ಇಲ್ಲ. ಹಾಗೆ ಅವಾಗ ಏನ್ ಮಾಡ್ತೀವಿ ನಾವು? 10 ರಾಡ್ಗಳನ್ನ ತಗೊಂಡು ಒಂದು ಹಸಿರು ಪ್ಲೇಟ್, ಅಂದ್ರೆ 100ನ ಮನೆಗೆ ಹೋಗ್ಬೋದು. ಯಾಕಂದ್ರೆ 10ರ ಗುಂಪಾಗಿ 10ರ ಗುಂಪು 10 ಆಗಿ 100 ಆಗಿ ಇಲ್ಲಿ ಏನ್ ಬರ್ಬೋದು? 100ರ ಗುಂಪಿಗೆ ಹೋಗ್ಬೋದು, 100ರ ಸ್ಥಾನಕ್ಕೆ ಹೋಗ್ಬೋದು. ಹಾಗಾದ್ರೆ ಇಲ್ಲಿರ್ತಕ್ಕಂಥ 10 ನೀಲಿ ರಾಡ್ಗಳನ್ನ ಕೊಟ್ಟು ನಾ ಏನನ್ನ ಪಡೆಯಕ್ಕೆ ಚಾನ್ಸ್ ಇದೆ? ಒಂದು ಹಸಿರು ಪ್ಲೇಟ್ ಅನ್ನ ನಾನು ಪಡಿಬೇಕು. ಇವಾಗ ಬ್ಯಾಂಕಿಗೆ ಹೋಗಿ ಚೇಂಜ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಸರ್ ತಗೊಳ್ಳಿ, ಇಲ್ಲಿರ್ತಕ್ಕಂಥ ನೀಲಿ ರಾಡ್ಗಳನ್ನ 10 ತಗೊಂಡು ಆ ತರ ಒಂದ್ ಪ್ಲೇಟ್ ಕೊಡಿ. ಒಂದ್ಸರಿ ಕೌಂಟ್ ಮಾಡ್ಬಿಡಿ ಸರ್ ಬ್ಯಾಂಕ್ ಅಲ್ಲಿ, ಹಂಗೆ ಎಲ್ಲಿ ಎತ್ಕೊಂಡ್ ಬರಲ್ಲ ನಾವು ದುಡ್ಡನ್ನ. 2 3 4 5 6 7 8 9 10. ಓಕೆ ಸರ್, ಕರೆಕ್ಟ್ ಇದೇನೆ ಸರ್? ಓಕೆ. ಒಂದು ಹಸಿರು ಪ್ಲೇಟ್ ಅನ್ನ ನಾನು ತಂದಿದ್ದೀನಿ. ಹಸಿರು ಪ್ಲೇಟ್ ಅನ್ನ ನಾನು 100ರ ದಶಕ ಸ್ಥಾನದಲ್ಲಿ ಇಡ್ತಾ ಇದ್ದೀನಿ. ಹಾಗಾದ್ರೆ ಇಲ್ಲಿರ್ತಕ್ಕಂಥದ್ದು ನನಗೆ ಇವಾಗ 100ರ ಸ್ಥಾನದಲ್ಲಿ ಸಿಕ್ಕಿದೆ. 100ಅನ್ನ ಕೌಂಟ್ ಮಾಡೋಣ, ಕೂಡ್ಸೋಣ, ಸೇರ್ಸೋಣ. ಇಲ್ಲಿರ್ತಕ್ಕಂಥ ಒಂದು ಹಸಿರು ಪ್ಲೇಟ್ 100ರ 1 2 100 3 100 4 100 5 100 6 100 7 100 8 100 9 100. ಟೋಟಲ್ ಆಗಿ ನನಗೆ ಎಷ್ಟು ಸಿಕ್ಕು? 900 ಸಿಕ್ಕು. ಇವಾಗ ನಮ್ದು ನೋಡ್ರಿ ಲೆಕ್ಕ. ಫಸ್ಟ್ ನಾನು ಆಲ್ರೆಡಿ ಹೇಳಿದ್ದೀನಿ, ನಮ್ಮಲ್ಲಿ ಸಂಕಲ್ಯ ಬಂದು 392, ಸಂಕಲಕ ಬಂದು 539 ಇತ್ತು. ಈ ಲೆಕ್ಕವನ್ನ ತಗೊಂಡು ನಾವು ಫಸ್ಟ್ ಸಂಕಲ್ಯವನ್ನ ಇಟ್ಕೊಂಡ್ವಿ, ಅದನ್ನ ನೆನ್ಪಿಟ್ಕೊಳ್ರಿ. ಬಿಡಿ ಸ್ಥಾನ, 10ರ ಸ್ಥಾನ ಮತ್ತು 100ರ 1000 ಸ್ಥಾನವನ್ನ ಇಲ್ಲಿ ಇಲ್ಲಿರ್ತಕ್ಕಂಥ ಸ್ಥಾನ ಸೂಚಿ ಪಟ್ಟಿಯನ್ನ ನೀವು ಬಳಸಬೇಕಾದ್ರೆ ಅಥವಾ ಸ್ಥಾನ ಸೂಚಿ ಕೋಷ್ಟಕವನ್ನ ಬಳಸಬೇಕಾದ್ರೆ 1000ದವರೆಗೂ ನಿಮಗೆ ಸಿಕ್ಕಿದೆ. ಅಂದ್ರೆ ಕ್ಯೂಬ್ ಅನ್ನ ಬಳಸ್ಕೊಂಡು 1000ದವರೆಗೂ ಮಾತ್ರ ಹೇಳಕ್ ಚಾನ್ಸ್ ಇದೆ. ಇಲ್ಲಿ ನೆಕ್ಸ್ಟ್ ಸಂಕಲ್ಯ ಬಂದು 392, ಸಂಕಲಕ ಬಂದು 532. ಎರಡನ್ನ ನಾವು ಕೂಡಿಸಿದಾಗ ನಮಗೆ ಆನ್ಸರ್ ಏನ್ ಬಂತು? ನನ್ನಲ್ಲಿ ನಾನು ಏನ್ ಬರ್ದೀನಿ ನಂಬರ್ ಅಲ್ಲಿ ಬರ್ದಿಲ್ಲ. ಇಲ್ಲಿ ನಾವು ಏನ್ ಮಾಡ್ತೀವಿ? ಮುಟ್ಟಿ ಸ್ಪರ್ಶ ಮಾಡಿನೇ ನಾವು ಆನ್ಸರ್ ಅನ್ನ ಪಡಿತಾ ಇದೀವಿ. ಹಾಗಾದ್ರೆ ನಮ್ಮ ಬಿಡಿ ಸ್ಥಾನದಲ್ಲಿ ಏನ್ ಉಳಿದಿದೆ? 1 ಉಳಿದಿದೆ. 1ರ ಹಳದಿ ಕ್ಯೂಬ್ ಇದೆ. 10ರ ಸ್ಥಾನದಲ್ಲಿ ಏನೇನಿದೆ? ನೀಲಿಯ 3 ರಾಡ್ಗಳಿದೆ. 1 2 3 ನೀಲಿಯ 3 ರಾಡ್ಗಳಿದೆ. 100ರ ಸ್ಥಾನದಲ್ಲಿ ಟೋಟಲ್ ಎಷ್ಟು ಪ್ಲೇಟ್ಗಳಿದಾವೆ? 1 2 3 4 5 6 7 8 9 9 ಹಸಿರು ಪ್ಲೇಟ್ಗಳಿದಾವೆ. ಹಾಗಾದ್ರೆ 9 ಹಸಿರು ಪ್ಲೇಟ್ಗಳಂದ್ರೆ ಎಷ್ಟು ನೂರುಗಳು? 900 ತಾನೆ? 900. 10ರ ಸ್ಥಾನದಲ್ಲಿ 3 ರಾಡ್ಗಳಿದಾವೆ. ಹಾಗಾದ್ರೆ ಹೇಗೆ ನಾವು 10ದು 3 ಇದಾವೆ, 30. ಬಿಡಿ ಸ್ಥಾನದಲ್ಲಿ ನಮಗೆ 1 ಕ್ಯೂಬ್ ಇದೆ. ನಮ್ದು ಆನ್ಸರ್ ಏನಾಯ್ತು? 931. ಇದೆಲ್ಲ ಮುಟ್ಟಿ ಮಾಡ್ತಕ್ಕಂಥದ್ದು ಫಸ್ಟ್ ಸಿ ಮೆಥಡ್. ಇದು ಕಾಂಟ್ರಿಕ್ ಮೆಥಡ್, ಅಂದ್ರೆ ನಾನು ಸ್ಪರ್ಶ ಮಾಡಿ ಮುಟ್ಟಿ ಹೇಳ್ತಕ್ಕಂಥ ಮೆಥಡ್. ಇದಾದ ನಂತರ ನೆಕ್ಸ್ಟ್ ಬರೋದೆ ನಮಗೆ ಇಲ್ಲಿರ್ತಕ್ಕಂಥ ರೆಪ್ರೆಸೆಂಟೇಟಿವ್ ಮೆಥಡ್. ಸರಿ, ಸ್ವಲ್ಪ ಫೋಕಸ್ ಮಾಡ್ತೀವಿ ನೋಡಿ. ಚೌಕಳಿ ಕಾಗದವನ್ನ ಬಳಸಬೇಕು. ನಮ್ಮಲ್ಲಿ ಆಲ್ಮೋಸ್ಟ್ ಅಲ್ಲೂ
1 to 3 ವರೆಗೂ ಎಲ್ಲರೂ ಬಳಸಿರ್ತಾರೆ. 4th 5th ಅಲ್ಲಿನೂ ಬಳಸ್ತಾ ಇದ್ದಾರೆ ಮಗ್ಗಿಗಳನ್ನ ಬರೆಯಕ್ಕೆ, ಅದಕ್ಕೆಲ್ಲ ಮಕ್ಕಳು ಚೌಕಳಿ ಬಾಕ್ಸ್ ಇರ್ತಕ್ಕಂಥ ಬುಕ್ಸ್ ಗಳನ್ನ ಬಳಸ್ತಾ ಇದ್ದಾರೆ. ಇಲ್ಲಿ ಚೌಕಳಿ ಬುಕ್ಸ್ ಗಳನ್ನ ಬಳಸ್ಕೊಂಡು ನಾವು ಇದನ್ನ ಇಲ್ಲಿರ್ತಕ್ಕಂಥ ಸಿ ಮೆಥಡ್ ಅಲ್ಲಿ ಇರ್ತಕ್ಕಂಥದನ್ನ ಆರ್ ಪ್ರಾತ್ಯತ್ಮಕವಾಗಿ ಇಲ್ಲಿ ಹೇಗೆ ಹೇಳೋದು ಅನ್ನೋದು ನೋಡಿ. ಬಿಡಿ ಸ್ಥಾನದಲ್ಲಿ 3 ಭಾಗಗಳನ್ನ ಹಾಕೊಂಡಿದೀನಿ ನೋಡಿ. ಕೇವಲ 9 ಬಾಕ್ಸ್ಗಳಿದ್ದಾವೆ. 1 2 3 4 5 6 7 8 9 ಕೋಣೆಗಳು ಮಾತ್ರ ಇದೆ. 10ರ ಸ್ಥಾನದಲ್ಲಿ 9 ಕೋಣೆಗಳು ಮಾತ್ರ ಇರೋದು. 1 2 3 4 5 6 7 8 9 ಇದೆ. 100ರ ಸ್ಥಾನದಲ್ಲಿನೂ 9 ಇರೋದು. 1 2 3 4 5 6 7 8 9. ಓಕೆ, ಇವಾಗ ನಾವು ನಮ್ದು ಸಂಕಲನ ಆಗಿರೋದ್ರಿಂದ ಇಲ್ಲಿ ನೋಡಿ, ನಂದು ಫಸ್ಟ್ ಸಂಕಲ್ಯ ಬಂದು 392. ಬಿಡಿ ಸ್ಥಾನದ ಚೌಕಳಿ ಬಾಕ್ಸ್ಗಳಲ್ಲಿ ಏನ್ ಹಾಕ್ತಾ ಇದ್ದೀನಿ, ನಾನು 2 ಬಿಡಿಗಳನ್ನ ಹಾಕ್ತಾ ಇದ್ದೀನಿ. 1 ಬಿಡಿ 2 ಬಿಡಿ, 2 ಬಿಡಿಯನ್ನ ಮೆನ್ಷನ್ ಮಾಡಿದ್ದೀನಿ, ತೋರಿಸಿದ್ದೀನಿ ನೋಡಿ. ಇನ್ನು ನೆಕ್ಸ್ಟ್ 10ರ ಸ್ಥಾನದಲ್ಲಿ ನಾನು 9 ತಗೊಂತಾ ಇದ್ದೀನಿ. 10ರ ಸ್ಥಾನದಲ್ಲಿ ನನ್ನ ಎಷ್ಟು ಬಾಕ್ಸ್ಗಳನ್ನ ಅಥವಾ ಎಷ್ಟು ಕೋಣೆಗಳನ್ನ ಫಿಲ್ ಮಾಡಿದ್ದೀನಿ ಅಂದ್ರೆ 1 10 2 10 3 10 4 10 5 10 6 10 7 10 8 10 9 10 ಟೋಟಲ್ ಆಗಿ 10ಗಳನ್ನ 9 ಆಗಿ ತಗೊಂಡಿದ್ದೀನಿ. ಇನ್ನು ನೆಕ್ಸ್ಟ್ 100ರ ಸ್ಥಾನದಲ್ಲಿ ನನಗೆ 3 ಇರೋದ್ರಿಂದ 100 200 300 3 ಬಾಕ್ಸ್ಗಳನ್ನ ಫಿಲ್ ಮಾಡಿದ್ದೀನಿ. ಆ ಬಾಕ್ಸ್ ಹಿಂಗೆ ಕಂಟಿನ್ಯೂ ಹಾಕ್ಬೇಕನ್ನೋದೇನಿಲ್ಲ, ತೊಂದರೆ ಇಲ್ಲ, ಎಲ್ಲಾದ್ರೂ ಹಾಕು. ಆದ್ರೆ ಆ ಬಾಕ್ಸ್ ಅಲ್ಲಿ ಕರೆಕ್ಟ್ ಆಗಿ 300 ಇರಬೇಕು. ಈ ಬಾಕ್ಸ್ ಅಲ್ಲಿ ನಾವು ತಗೊಂಡಿರೋದು 9 ಇರಬೇಕು. ಇಲ್ಲಿರ್ತಕ್ಕಂಥ ಬಿಡಿ ಕೋಣೆಯಲ್ಲಿ 2 ಬಳಸಿರ್ಬೇಕು. ಸಂಕಲ್ಯ ಕಂಪ್ಲೀಟ್ ಆಗಿ ಆಯ್ತು, ನಾನು ಇಲ್ಲಿ ಬರ್ದಿದ್ದೀನಿ. ಸಂಕಲಕ ತಗೊಳ್ಳೋಣ. ಸಂಕಲಕದಲ್ಲಿ ಬಿಡಿ ಸ್ಥಾನದಲ್ಲಿ 9 ಇದೆ ನೋಡಿ. 9 ಫುಲ್ ಮಾಡಿದ್ದೇನೆ ನೋಡಿ. 1 ಬಿಡಿ 2 ಬಿಡಿ 3 ಬಿಡಿ 4 ಬಿಡಿ 5 ಬಿಡಿ 6 ಬಿಡಿ 7 ಬಿಡಿ 8 ಬಿಡಿ 9 ಬಿಡಿ, ಟೋಟಲ್ ಆಗಿ 9 ಬಿಡಿಗಳಿದಾವೆ. ಇದಾದ ನಂತರ ಇಲ್ಲಿ ನೋಡಿ, ನೆಕ್ಸ್ಟ್ 10ರ ಸ್ಥಾನದಲ್ಲಿ 3 ಇದೆ. 3 10ಗಳು ತಗೊಂಡಿದ್ದೀನಿ. 1 10 2 10 3 10. ನೆಕ್ಸ್ಟ್ 100ರ ಸ್ಥಾನದಲ್ಲಿ 5 ಇದೆ. 100 200 300 400 500. ಟೋಟಲ್ ಆಗಿ ಸಂಕಲನೂ ಬರ್ಕೊಂಡಿದ್ದೀನಿ, ಸಂಕಲನಕ್ಕೂ ಬರ್ಕೊಂಡಿದ್ದೀನಿ. ಇದಾದ ನಂತರ ಮೊತ್ತ ಕಂಡಿಡ್ಬೇಕು ನಾವು ಇವಾಗ. ಆಲ್ರೆಡಿ ನಿಮಗೆ ರೀಗ್ರೂಪಿಂಗ್ ಬಗ್ಗೆ ಗೊತ್ತಿದೆ. ನಮಗೆ 9ಕ್ಕಿಂತ ಕಡಿಮೆ ಇದ್ರೆ ನೋ ಪ್ರಾಬ್ಲಮ್, 9ರ ಬಿಡಿ ಸ್ಥಾನದಲ್ಲಿ ತುಂಬಬಹುದು. ಆದ್ರೆ 9ಕ್ಕಿಂತ ಜಾಸ್ತಿ ಇದ್ದಾಗ ಹೇಗೆ ನೋಡೋಣಂತೆ. ಒಂದ್ಸಲ ಎಣಿಸ್ಬಿಡೋಣ ನಾವು ಎಲ್ಲಿದೆ ಎಷ್ಟಿದೆ ಅಂತ. 1 2 1 ಬಿಡಿ 2 ಬಿಡಿ 3 ಬಿಡಿ 4 ಬಿಡಿ 5 ಬಿಡಿ 6 ಬಿಡಿ 7 ಬಿಡಿ 8 ಬಿಡಿ 9 ಬಿಡಿ 10 ಬಿಡಿ ಆಯ್ತು. ಇನ್ನಿಲ್ಲ ಎಕ್ಸ್ಟ್ರಾ ಬಿಡಿ ಇದೆ. ಆದ್ರೆ ನಾವು ಇಲ್ಲಿ 10 ಬಿಡಿಗಳ ಆಲ್ರೆಡಿ ನಮಗೆ ಆಗಿರೋದ್ರಿಂದ ಇದನ್ನ ಕಂಪ್ಲೀಟ್ ಆಗಿ ಒಂದು ರೀಗ್ರೂಪಿಂಗ್ ಮಾಡ್ಕೊಳ್ಳೋಣ. ಅಂದ್ರೆ ಪುನರ್ ಗುಂಪುಗೊಳಿಸ್ಕೊಂಡು 10ರ ಪ್ಲೇಸಿಗೆ ಬರೋಣ. ಆದ್ರೆ 10ರ ಪ್ಲೇಸ್ ಅಲ್ಲಿ ಹಾಗೆ ಒಂದು ರೂಪದಲ್ಲಿ ಹಳದಿ ಕ್ಯೂಬ್ಗಳಲ್ಲಿ ನೋಡಿದ್ರಲ್ಲ ನೀವು, ಇದೇ ರೀತಿ ಹೋಗಿ ಸೇರಕ್ ಸಾಧ್ಯನೇ ಇಲ್ಲ. ಅವಾಗ ಏನ್ ಮಾಡ್ಬೇಕು, ನಾವು ಆ ಹಳದಿಗಳನ್ನ ತಗೊಂಡು ಇಲ್ಲಿರ್ತಕ್ಕಂಥ ನೀಲಿ ರಾಡನ್ನ ಬಳಸ್ಕೊಂಡು ನಾವು ಹಾಕ್ಬೇಕು. ಹಾಗಾದ್ರೆ ಇಲ್ಲಿ ನೋಡೋಣ, ಇಲ್ಲಿ 10 ಒಂದು ಬಂತು ಅಂದ್ರೆ ಇಲ್ಲಿರ್ತಕ್ಕಂಥ 10 ಬಿಡಿಗಳು ಸೇರಿ ಒಂದು 10ರ ಸ್ಥಾನದ ಒಂದು ನೀಲಿ ರಾಡ್ ಸಿಕ್ತು ಅಂತ ಅರ್ಥ. ಹಾಗಾದ್ರೆ ನಮ್ಗೆ ಟೋಟಲ್ 10ಗಳು ಎಷ್ಟಾದವು ಎಣ್ಸೋಣ. ಇಲ್ಲಿ 1 10 2 10 3 10 4 10 5 10 6 10 7 10 8 10 9 10 10 ಟೋಟಲ್ ಆಗಿ 10 10ಗಳಾದವು. ಇದನ್ನು ಒಂದು ಗ್ರೂಪ್ ಮಾಡ್ಕೊಳ್ಳೋಣ. ಇನ್ನು 3 10ಗಳಿದ್ದಾವೆ ಇರ್ಲಿ. ಈ ಗ್ರೂಪ್ ತಗೊಂಬಂದು 100ರ ಸ್ಥಾನಕ್ಕೆ ಬರೋಣ. 100ರ ಸ್ಥಾನ ಬಂದಾಗ ನಮಗೆ ಒಂದು ದಶಕ ಸಿಕ್ತು. ಅಂದ್ರೆ 100ರ ಸ್ಥಾನದ ಒಂದು ಹಸಿರು ಪೇಡ್ ಸಿಕ್ತು. ಇವಾಗ ಟೋಟಲ್ 100ಗಳು ಎಷ್ಟು ಬಂದಿದೆ ಕೌಂಟ್ ಮಾಡ್ಕೊಳ್ಳೋಣ. 100 200 300 400 500 600 700 800 900 ಟೋಟಲ್ ಆಗಿ 900ಗಳು ಬಂದಿದೆ. ಆದ್ರೆ ಇನ್ನೊಂದು ಇವಾಗ ಉಳಿದಿರ್ತಕ್ಕಂಥವನ್ನ ತಗೊಂಡ್ ಬರೀತಾ ಕೆಳಗೆ ಬರೀಣ. ಬಿಡಿ ಸ್ಥಾನದಲ್ಲಿ ರೀಗ್ರೂಪಿಂಗ್ ಹೋದ ತಕ್ಷಣ ಇಲ್ಲಿ ಎಣಿಸಿ ಕೆಳಗಡೆ ಬರೀರಿ. ಒಂದು ಬಿಡಿಯಲ್ಲಿ ಕೌಂಟ್ ಅಲ್ಲಿ ನಾನು ರೌಂಡ್ ಆಗ್ತಾ ಹೋದೆ. ಯಾಕಂತಂದ್ರೆ ಮಕ್ಕಳು ಕೌಂಟ್ ಮಾಡ್ತಾ ಕೆಲವೊಂದು ಮರ್ತೋಗುವಂತ ಚಾನ್ಸಸ್ ಇದೆ. ಅದಕ್ಕೆ ಅದನ್ನ ಏನ್ ಮಾಡ್ಬಿಟ್ಟು ನೀವು ರೌಂಡ್ ಹಾಕಿದ್ರೆ, ವೃತ್ತ ಹಾಕಿದ್ರೆ ತುಂಬಾ ಒಳ್ಳೇದು. ಇಲ್ಲಿ ಇನ್ನ ಒಂದು ಬಿಡಿ ಉಳಿದಿದೆ. ಆ ಒಂದು ಬಿಡಿಯನ್ನ ನಾನು ಬಿಡಿಯಪ್ಪನ ಕೋಣೆಯಲ್ಲಿ ತಗೋತಾ ಇದ್ದೀನಿ. ಇನ್ನು ನೆಕ್ಸ್ಟ್ 10ಗಳು ಎಷ್ಟು ಉಳಿದಿದ್ದಾವೆ ನನಗೆ. 1 10 2 10 3 10 3 10ಗಳಿದಾವೆ. 1 10 2 10 3 10 ಮೊತ್ತದ ಭಾಗದಲ್ಲಿ ಬರಿತಾ ಇದ್ದೀನಿ ನೋಡಿ. ಇನ್ನು ನೆಕ್ಸ್ಟ್ 100ರಲ್ಲಿ ನನಗೆ ಎಷ್ಟು ಟೋಟಲ್ ಆಗಿ 100ಗಳು ಉಳಿದ್ವು ಅಂತಂದ್ರೆ 100 200 300 400 500 600 700 800 900
100 200 300 400 500 600 700 800 900 ಉಳಿತು. ಇಲ್ಲಿ ನೋಡಿ, ನನಗೆ 9 100ಗಳಿದ್ದಾವೆ, 3 10ಗಳಿವೆ, 1 ಬಿಡಿ ಇದೆ. ಹಾಗಾದ್ರೆ ನಾವು ಇದನ್ನ ಹೇಗೆ ಓದ್ಬೋದು? 931 ಅಂತೇಳಿ ಓದ್ಬೋದು. ಹಾಗಾದ್ರೆ ನಮ್ದು ಇಲ್ಲಿ ಸಂಕಲನ ಇರ್ತಕ್ಕಂಥ ಲೆಕ್ಕದ್ದು ನಮ್ದು ಆನ್ಸರ್ ಸಿಕ್ಕೋಯ್ತು. ಇದನ್ನ ಆರ್ ಮೆಥಡ್ ಅಂತ ಕೇಳ್ತೀವಿ. ಇನ್ನು ನೆಕ್ಸ್ಟ್ ನಾವು ಕೆಲವೊಂದು ಟೈಮ್ ಇದನ್ನೆಲ್ಲ ಆದ ನಂತರ ಬಳಸ್ತಕ್ಕಂಥದ್ದೇ ಇಲ್ಲಿರ್ತಕ್ಕಂಥ ಅಬ್ಸ್ಟ್ರಾಕ್ಟ್ ಮೆಥಡ್, ಅಂದ್ರೆ ಮೂರ್ತ, ಮುಟ್ಟಿ ಮಾಡೋದು ಮೂರ್ತ. ಇನ್ನು ನೆಕ್ಸ್ಟ್ ಇದು ಇಲ್ಲಿರ್ತಕ್ಕಂಥದ್ದು ನಾವು ಈ ಚೌಕ್ಲಿ ಕಾಗದವನ್ನ ಬಳಸ್ಕೊಂಡು ಹೇಳ್ತಕ್ಕಂಥ ಕ್ರಮ. ಅದಾದ ನಂತರ ಅಮೂರ್ತ, ಸಂಖ್ಯೆಗಳನ್ನ ಡೈರೆಕ್ಟ್ ಆಗಿ ಬಳಸೋದು. ಇವಾಗ ಆಲ್ರೆಡಿ ಸಂಖ್ಯೆಗಳನ್ನ ಬಳಸೋದು ಹೇಗೆ ಅಂತ ಗೊತ್ತು ನಿಮಗೆ. ಇಲ್ಲಿ ಸ್ಥಾನ ಬೆಲೆ ಗೊತ್ತು ನಿಮಗೆ. ಬಿಡಿ ಸ್ಥಾನ, 10ರ ಸ್ಥಾನ ಮತ್ತು 100ರ ಸ್ಥಾನ. ಬಿಡಿ ಸ್ಥಾನದಲ್ಲಿ ನಮಗೆ 2 ಇತ್ತು. ಅದಾದ ನಂತರ ಸಂಕಲಕದಲ್ಲಿ 9 ಇತ್ತು. 10ರ ಸ್ಥಾನದಲ್ಲಿ ಸಂಕಲ್ಯದಲ್ಲಿ 9 ಇತ್ತು. ನೆಕ್ಸ್ಟ್ ಸಂಕಲಕದಲ್ಲಿ 3 ಇತ್ತು. 100ರ ಸ್ಥಾನದಲ್ಲಿ ಸಂಕಲದಲ್ಲಿ 3 ಇತ್ತು, ಸಂಕಲಕದಲ್ಲಿ 5 ಇತ್ತು. ಇವಾಗ ಕೂಡ್ಸೋಣ. 2 ಬಿಡಿ ಆಲ್ರೆಡಿ ಒಂದಿದೆ, ಅದಕ್ಕೆ 9 ಕೂಡಿಸಿದ್ವಿ ಅಂದ್ರೆ ನಮಗೆ ಎಷ್ಟು ಬರುತ್ತೆ? 11 ಬರುತ್ತೆ ಗೊತ್ತು. ಆದ್ರೆ 11 ಇಲ್ಲಿ ಬರೆಯಕ್ ಚಾನ್ಸ್ ಇದೆನಾ? ಇಲ್ಲ, ಇರದೇ 9 ಕೋಣೆಗಳು ತುಂಬಿಸ್ಬೇಕಂತ ಹೇಳಿದೀವಿ. ಅವಾಗ ಏನ್ ಮಾಡ್ತೀವಿ? ಮತ್ತೆ ರೀಗ್ರೂಪಿಂಗ್ ಮಾಡ್ತೀವಿ. ಹಾಗಾದ್ರೆ ಅವಾಗ ಏನ್ ಮಾಡ್ತೀವಿ? 1 10 ನಾವು ಪಡ್ಕೊಂತೀವಿ. ಇಲ್ಲಿ 1 10 ಸಿಗುತ್ತೆ ನಿಮಗೆ. 1 10ರ ದಶಕ ಹೋಯ್ತು ಅಂತಂದ್ರೆ ಇಲ್ಲಿ ಉಳಿಯೋದು ಎಷ್ಟು ಉಳಿಯಿತು ನಮಗೆ? 1 ಉಳಿಯಿತು, 1 ಬಿಡಿ ಉಳಿಯಿತು. ಅದಾದ ನಂತರ 1 10 ಬಂದಿದೆ ದಶಕದಲ್ಲಿ. 1 10 + 9 ಇದೆ. 1 + 9 10 ಆಯ್ತು. 10 + 3 ಬಂದು 13 ಆಯ್ತು. 13ರಲ್ಲಿ ಮತ್ತೆ 10ರ 10 ಗುಂಪನ್ನ ಮಾಡಿ 100ರ ಸ್ಥಾನ ಕಳಿಸ್ತಾ ಇದ್ದೀನಿ. 100 ಸಿಕ್ತು ನಮಗೆ. ಅಲ್ಲಿ 13ರಲ್ಲಿ ಟೋಟಲ್ ಆಗಿ 10 ಆಲ್ರೆಡಿ ನಾವು ಪಕ್ಕ ಗುಂಪಿಗೆ ಹೋಗಿರೋದ್ರಿಂದ 1 ಏನು ಉಳಿತು? ಇಲ್ಲಿ ನಮಗೆ ಟೋಟಲ್ ಆಗಿ 3 ಉಳಿದಿದೆ. 3 10ಗಳು ಉಳಿದಿದ್ದಾವೆ. ಇನ್ನು ನೆಕ್ಸ್ಟ್ 100ರ ಗುಂಪಲ್ಲಿ ಎಷ್ಟು ಬಂದಿದೆ? 1 ದಶಕ ತಗೊಂಡಿದೀವಿ. 3 1 3 ಬಂದು 4 ಆಯ್ತು. 4 + 5 ಬಂದು 9 ಆಯ್ತು. ಇದು ಅಬ್ಸ್ಟ್ರಾಕ್ಟ್ ಮೆಥಡ್, ಮೂರ್ತದಿಂದ ಅಮೂರ್ತದ ಕಡೆಗೆ ಹೇಳ್ಕೊಡೋದು. ಇದು ಸಂಕಲನವನ್ನ ಮಾಡುವ ವಿಧಾನ ಹೇಗೆ ಅಂತೇಳಿ ದಶಕ ಸಹಿತ ತಗೊಂಡು ನಾನು ಹೇಳ್ಕೊಟ್ಟಿರೋದು. ಅದೇ ರೀತಿ ಒಂದು ವ್ಯವಕಲನವನ್ನ ಮಾಡಿ ತೋರಿಸ್ತೀನಿ. ವ್ಯವಕಲನವನ್ನು ಮಾಡಲು ನಾನು ಬೇರೆ ಕಲಿಕೋಪಕರಣವನ್ನ ಬಳಸ್ಕೊಂತೀನಿ. ಇಲ್ಲಿ ವ್ಯವಕಲನವನ್ನ ತೆಗೆದುಕೊಳ್ಳಲು ಇಲ್ಲ ಉಂಟಾಗುತ್ತೆ. ಅದೇ ಅದಕ್ಕೆ ಅಲ್ಲ ಅವ್ರ ಪ್ರಕಾರ ಬಿಡಿ ಅಂತ ಚೇಂಜ್ ಆಗುತ್ತೆ. ಹಂಗೆ ಇವಾಗ ಇಲ್ಲಿ ವ್ಯವಕಲನ ಮಾಡ್ಬೇಕಾದ್ರೆ ಇಲ್ಲಿ ಅಷ್ಟೇ ಮಣಿಮಾಲೆ ಒಳಗಾಕಿದೆ. ಒಂಚೂರು ಮಣಿಮಾಲೆ ಕೊಡಿ, ಒಂಚೂರು ಒಂದಕ್ಕೆ ಅಲ್ಲಿ. ಇಲ್ಲಿ ನೋಡಿ, ಮಣಿಮಾಲೆಯನ್ನ ತಗೊಂಡು ಹೇಗೆ ವ್ಯವಕಲನವನ್ನ ಮಾಡೋದು ಅಂತೇಳಿ. ಸರ್ ಫಸ್ಟ್ ಒಂದು 10 ಮಣಿಗಳನ್ನ ತಗೊಳ್ಳಿ ಸರ್. 1 2 ಓಕೆ 3 ಓಕೆ 4 5 6 7 8 9 10. ಓಕೆ ಸರ್, 10 ಮಣಿಗಳನ್ನ ತಗೊಂಡ್ರಿ. 10 ಮಣಿಗಳನ್ನ ತಗೊಂಡು ಅದರಲ್ಲಿ ಒಂದು 4 ಮಣಿಗಳನ್ನ ನನಗೆ ಕೊಟ್ಬಿಡಿ ಸರ್. 1 2 3 4 ಮಣಿಗಳನ್ನ ನನಗೆ ಕೊಟ್ರಿ ಸರ್. ಓಕೆ, ನಿಮ್ಮಲ್ಲಿ ಟೋಟಲ್ ಫಸ್ಟ್ ಎಷ್ಟು ಮಣಿಗಳಿದ್ವು ಸರ್? 10 ಮಣಿಗಳು ಮ್ಯಾಮ್. 10 ಮಣಿಗಳಿದ್ವು. ನೀವು 4 ಮಣಿಗಳನ್ನ ನನಗೆ ಕೊಡ್ತಾ ಇದ್ದೀರಾ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಒಂದು ಚಿಕ್ಕ ಪ್ರಮಾಣವನ್ನ ತೆಗೆಯೋದು, ಅಥವಾ ಸರ್ ಟೋಟಲ್ ಆಗಿ 9 ಅಲ್ಲ ಸರ್ ತಗೊಂಡಿದ್ ನೀವು? 10 ಮೇಡಮ್. 10 ತಗೊಂಡಿದ್ರಿ. ಓಕೆ, ಇವಾಗ ನಿಮ್ಮ ಹತ್ರ ಅಷ್ಟೇ ಎಷ್ಟು ಉಳಿದು ಸರ್? ನನಗೆ 4 ಕೊಟ್ಟ ನಂತರ 1 2 3 4 5 6 6 ಮಣಿ. ಅವ್ರ ಹತ್ರ ಉಳಿದಿರ್ತಕ್ಕಂಥದ್ದು 6 ಮಣಿಗಳು. ಈ ಮಣಿಮಾಲೆಯನ್ನ ಕಳೆಯ ಲೆಕ್ಕಕ್ಕೂ ಬಳಸ್ಕೋಬಹುದು. ಒಂದ್ ವೇಳೆ ಸರ್ 10 ಮಣಿಗಳನ್ನ ನನಗೆ ಕೊಟ್ರೆ ಮ್ಯಾಮ್, 10 ಮಣಿಗಳನ್ನ ನಿಮಗೆ ಕೊಟ್ಟಾಗ ಓಕೆ, ನಿಮ್ಮ ಹತ್ರ ಏನು ಉಳಿತು? ಏನು ಉಳಿಯೋದಿಲ್ಲ ಮ್ಯಾಮ್, ಏನು ಉಳಿಯಲ್ಲ. ಹಾಗಾದ್ರೆ ಕಳೆಯ ಲೆಕ್ಕನ ನಾವ್ ಏನೇ ವ್ಯವಕಲನವನ್ನ ಮಾಡ್ಬೇಕಾದ್ರೆ ಸಮವಾಗಿರ್ತಕ್ಕಂಥ ಸಂಖ್ಯೆಗಳನ್ನ ತಗೋಬಹುದು, ಇಲ್ಲ ಅದಕ್ಕಿಂತ ಸಂಖ್ಯೆಗಳನ್ನ ತಗೊಂಡು ಹೊರ ತೆಗೆಯುವಂತಹ ಕ್ರಮವನ್ನ ಬಳಕೆ ಮಾಡಬಹುದು, ಅಥವಾ ಹೋಲಿಕೆನೂ ಮಾಡ್ಕೋಬಹುದು. ಈ ಮಣಿಮಾಲೆಯನ್ನ ಅತಿ ಚಿಕ್ಕ ಸಂಖ್ಯೆಗಳಿಗೆ ನಾವು ಇದನ್ನ ಬಳಸಬಹುದು. ಇನ್ನು ನೆಕ್ಸ್ಟ್ ದಶಕ ಸಹಿತ ಹೇಗೆ ಮಾಡೋದು ಅನ್ನೋದನ್ನ, ದಶಕ ತಗೊಂಡು ಹೇಗೆ ಮಾಡೋದಲ್ಲ. ಆಮೇಲೆ ಇನ್ನೊಂದು, ನಾವು ಯಾವಾಗ್ಲೂ ವ್ಯವಕಲನವನ್ನ ಹೇಳ್ಬೇಕಾದ್ರೆ
ದಶಕ ತಗೊಳೋದನ್ನ ಸಾಲ ತಗೊಂಡ್ ಬಾ ಅಂತ ಹೇಳ್ತೀವಿ. ಆಕ್ಚುಲಿ ಸಾಲ ತಗೊಂಡ್ಬಂದ್ರೆ ಸುಮ್ಮನೆ ಬಿಡ್ತಾರಾ? ಸಾಲ ವಾಪಸ್ ಇಸ್ಕೊಂತಾರೆ ತಾನೆ. ದಶಕ ಕೊಟ್ಮೇಲೆ ಮತ್ತೆ ಕೊಡಲ್ಲ, ಇಟ್ಕೊಂತೀವಿ. ದಶಕವನ್ನ ಹೀಗೆ ಲೆಕ್ಕದಲ್ಲಿ ಮುಂದುವರಿಸ್ತೀವಿ. ಅದಕ್ಕೋಸ್ಕರ ನಾವು ಇವತ್ತಿಂದ ಆ ಸಾಲ ಕೊಡು, ಇಸ್ಕೊಂಡ್ ಬಾ ಅನ್ನೋ ವರ್ಡ್ ಅನ್ನ ಬಳಸೋದನ್ನ ಬಿಡೋಣ. ಇಲ್ಲಿ ಪುನರ್ ಗುಂಪುಗೊಳಿಸುವಿಕೆ ಅಥವಾ ಪುನರ್ ವಿಂಗಡಣೆ ಮಾಡೋದು ಅಂತೇಳಿ ಹೇಳೋಣ. ಇಲ್ಲಿ ಅಷ್ಟೇ, ಇಲ್ಲಿ ನಾನು ಒಂದು ಲೆಕ್ಕವನ್ನ ತಗೊಂತಾ ಇದ್ದೀನಿ. ಈ ಸಮಸ್ಯೆಯನ್ನ ನೋಡಿ. ಈ ಸಮಸ್ಯೆ, ಇಲ್ಲಿ ಸಮಸ್ಯೆ ಒಂದು, ಬಿಡಿ ಸ್ಥಾನದಲ್ಲಿ 5 ಇದೆ, 10ರ ಸ್ಥಾನದಲ್ಲಿ 3 ಇದೆ ಮತ್ತು 100ರ ಸ್ಥಾನದಲ್ಲಿ 6 ಇದೆ. ಬಿಡಿ ಸ್ಥಾನದಲ್ಲಿ 3, 10ರ ಸ್ಥಾನದಲ್ಲಿ 3, ಬಿಡಿ ಸ್ಥಾನದಲ್ಲಿ 5, 10ರ ಸ್ಥಾನದಲ್ಲಿ 3 ಮತ್ತು 100ರ ಸ್ಥಾನದಲ್ಲಿ 6 ಇದೆ. ಅಂದ್ರೆ 635 ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥ ಒಂದು ವಸ್ತುವನ್ನ ಅಥವಾ ವಸ್ತುಗಳನ್ನ 472 ಈ ಪ್ರಮಾಣದಿಂದ ಹೊರ ತೆಗಿತಾ ಇದ್ದೀನಿ. ಆದ್ರೆ ಮೂರ್ತ ರೂಪದಲ್ಲಿ ನಾವು ವ್ಯವಕಲನವನ್ನ ಹೇಳ್ಬೇಕಾದ್ರೆ ಒಂದೇ ಮುಟ್ಟಕ್ಕೆ ಚಾನ್ಸ್ ಇರೋದು, ಅಂದ್ರೆ ವ್ಯವಕಲನ ಮಾತ್ರ ಹೇಳಕ್ ಚಾನ್ಸ್ ಇರೋದು ವಿನಃ ವ್ಯವಕಲಕವನ್ನ ನಾವು ಮೂರ್ತ ರೂಪದಲ್ಲಿ ತೋರ್ಸಕ್ಕೆ ಸಾಧ್ಯ ಇಲ್ಲ. ಅಮೂರ್ತ ರೂಪದಲ್ಲಿ ನಾವು ಹೇಳೋದು ಜಾಸ್ತಿ. ಹಾಗಾದ್ರೆ ಇಲ್ಲಿರ್ತಕ್ಕಂಥದ್ದು ಫಸ್ಟ್ 635 ಅಂದ್ರೆ ನಂದು ವ್ಯವಕಲ್ಯವನ್ನ ತಗೊಂಡು ನೋಡೋಣ. ವ್ಯವಕಲ್ಯವನ್ನ ಇಲ್ಲಿರ್ತಕ್ಕಂಥ ಅಬ್ಯಾಕಸನ್ನ ಬಳಸ್ಕೊಂಡು ಇದನ್ನ ಮಾಡಿ ಸರ್. ಅಬ್ಯಾಕಸನ್ನ ಬಳಸ್ಕೊಂಡು ಹೇಗೆ ಮಾಡೋದು ಅಂತ ಹೇಳ್ತೀನಿ. ನಮ್ಮ ಬಿಡಿ ಸ್ಥಾನದಲ್ಲಿ 5 ಬಿಲ್ಲೆಗಳಿದ್ದಾವೆ. ಇಲ್ಲಿರ್ತಕ್ಕಂಥ ಸುರುಳಿಗಳನ್ನ ನಾನು ತಗೊಂಡು ಹೇಳ್ತಾ ಇದ್ದೀನಿ. 1 ಬಿಡಿ, 2 ಬಿಡಿ, 3 ಬಿಡಿ, 4 ಬಿಡಿ, 5 ಬಿಡಿ, ಟೋಟಲ್ ಆಗಿ 5 ಬಿಡಿಗಳು ಆದವು. ನೆಕ್ಸ್ಟು ನಮ್ಮ 10ರ ಸ್ಥಾನದಲ್ಲಿ ಎಷ್ಟಿದೆ ಅಂತೇಳಿ ನೋಡೋಣ. 10ರ ಸ್ಥಾನದಲ್ಲಿ 3 ನೀಲಿ ಸುರುಳಿಗಳಿವೆ. 1 10, 2 10, 3 10, 3 ನೀಲಿ ಸುರುಳಿಗಳನ್ನ ಹಾಕಿದ್ದೀನಿ. ಇನ್ನು ನಮ್ಮ 100ರ ಸ್ಥಾನದಲ್ಲಿ ಟೋಟಲ್ ಆಗಿ 6 ಹಸಿರು ಸುರುಳಿಗಳಿವೆ ನೋಡಿ. 100, 200, 300, 400, 500, 600 ಟೋಟಲ್ ಆಗಿ ನಮ್ಮ ಬಿಡಿಗಳಷ್ಟಿದ್ದಾವೆ. 1 ಬಿಡಿ, 2 ಬಿಡಿ, 3 ಬಿಡಿ, 4 ಬಿಡಿ, 5 ಬಿಡಿ ಇದೆ. ಇನ್ನು ನೆಕ್ಸ್ಟ್ ನಮ್ಮ 10ಗಳು ಟೋಟಲ್ ಆಗಿ 3 ಇದಾವೆ. 1 10, 2 10, 3 10. ನೆಕ್ಸ್ಟ್ ನಮ್ಮ 100ರ ಸ್ಥಾನದಲ್ಲಿ ಇರ್ತಕ್ಕಂಥ 100ರ ಸುರುಳಿಗಳು 100, 200, 300, 400, 500, 600 ಟೋಟಲ್ ಆಗಿ ನನ್ನ ಹತ್ರ ಇರೋದು 635 ಇದೆ. ಇದರಲ್ಲಿ ನಾನು ಏನನ್ನ ವ್ಯವಕಲ್ಯ ಮಾಡ್ತಾ ಇದ್ದೀನಿ, ವ್ಯವಕಲಕವನ್ನ. ಈ ವ್ಯವಕಲಕವನ್ನ ಏನ್ ತಗೊಂತಾ ಇದ್ದೀನಿ ಅಂತಂದ್ರೆ 100ರ ಸ್ಥಾನದಲ್ಲಿ 100ರ ಸ್ಥಾನದಲ್ಲಿ 4 ಮಾಡ್ತಾ ಇದ್ದೀನಿ. 10ರ ಸ್ಥಾನದಲ್ಲಿ 7 ತಗೊಂತಾ ಇದ್ದೀನಿ. ಬಿಡಿ ಸ್ಥಾನದಲ್ಲಿ 2 ತಗೊಂತಾ ಇದ್ದೀನಿ. ಈ ರೀತಿ ಮಾಡ್ತಾ ಇದ್ದೀನಿ. 1 ಸೆಕೆಂಡ್ ನೋಡಿ. ನಾನು ಇಲ್ಲಿರ್ತಕ್ಕಂಥ ವ್ಯವಕಲ್ಯದಲ್ಲಿ ಇಲ್ಲಿರ್ತಕ್ಕಂಥ ವ್ಯವಕಲನವನ್ನ ತೆಗಿಬೇಕು. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ ಎಷ್ಟನ್ನ ತೆಗಿಬೇಕು? 2 ತೆಗಿಬೇಕು. 10ರ ಸ್ಥಾನದಲ್ಲಿ 7 ತೆಗಿಬೇಕು. 100ರ ಸ್ಥಾನದಲ್ಲಿ 4 ತೆಗಿಬೇಕು. ಹಾಗಾದ್ರೆ 635ರಲ್ಲಿ 472 ನಾನು ಇವಾಗ ಕಳಿಬೇಕು. ಹೇಗೆ ಕಳಿಯೋದು ನೋಡೋಣ. ನನಗೆ ತೋರಿಸಿದ್ರೆ ಚೆನ್ನಾಗಿರುತ್ತೆ. ನಮಗೆ ಆಲ್ರೆಡಿ ಗೊತ್ತು, ಇಲ್ಲಿ ಸ್ಥಾನ ಬೆಲೆಗಳನ್ನು ಇದಾವೆ. ಬಿಡಿ ಸ್ಥಾನದಲ್ಲಿ 1 ಇದೆ. ಸ್ಥಾನಗಳು ಅಂದ್ರೆ 10ರ ಸ್ಥಾನದಲ್ಲಿ 10 ಈ ತರ ಮೆನ್ಷನ್ ಮಾಡೋದ್ರಿಂದ ನಮಗೇನು ಗೊಂದಲ ಆಗೋದಿಲ್ಲ. ಇದು ಆದಷ್ಟು 4 ಮತ್ತು 5ನೇ ಕ್ಲಾಸ್ಗೆ ಈ ಕಲಿಕೋಪಕರಣ ತುಂಬಾ ಬಳಕೆ ಆಗೋದು. ನನ್ನಲ್ಲಿ ಟೋಟಲ್ ಆಗಿ ಬಿಡಿಗಳಷ್ಟಿದಾವೆ? 1 ಬಿಡಿ, 2 ಬಿಡಿ, 3 ಬಿಡಿ, 4 ಬಿಡಿ, 5 ಬಿಡಿ ಇದೆ. ನಾ ತೆಗಿಬೇಕಾಗಿರೋದು ಎಷ್ಟು ಬಿಡಿಗಳನ್ನ? 2 ಬಿಡಿಗಳನ್ನ ತೆಗಿಬೇಕು. 1 ಬಿಡಿ, 2 ಬಿಡಿ, 2 ಬಿಡಿಗಳನ್ನ ತೆಗಿಬಹುದು. ಯಾಕಂದ್ರೆ ಇದಕ್ಕಿಂತ ನಮ್ಮ ವ್ಯವಕಲ್ಯ ಜಾಸ್ತಿ ಇರೋದ್ರಿಂದ ನೋ ಪ್ರಾಬ್ಲಮ್, ಎತ್ತಿ ಕೊಡಬಹುದು. ಇಲ್ಲಿ ನಾನು 2ಗಳನ್ನ ಕೊಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ನಮ್ಮಲ್ಲಿ ಇರೋದು 10ರ ಸ್ಥಾನದಲ್ಲಿ ಟೋಟಲ್ ಆಗಿ ಎಷ್ಟಿದಾವೆ? 3 10ಗಳಿದಾವೆ. 1 10, 2 10, 3 10. ಆದ್ರೆ ನನ್ ಕೊಡ್ಬೇಕಾಗಿರೋದು ಎಷ್ಟು ಅಂದ್ರೆ ತೆಗಿಬೇಕಾಗಿರೋದು ಇಲ್ಲಿರ್ತಕ್ಕಂಥ ವಸ್ತುವಿನಿಂದ ಹೊರಗಡೆ ತೆಗಿಬೇಕಾಗಿರೋದು 7 10ಗಳನ್ನ ಹೊರಗೆ ತೆಗಿಬೇಕು. 7 10ಗಳು ನನ್ನ ಹತ್ರ ಇಲ್ಲ. ಹಾಗಾದ್ರೆ ನಾನೇನ್ ಮಾಡ್ಬೇಕು? 7 10ಗಳು ನನ್ನ ಹತ್ರ ಇಲ್ಲ. 7 10ಗಳು ನನಗೆ ಬೇಕು. ಅಥವಾ ಸಮವಾಗಿದ್ರು ನೋ ಪ್ರಾಬ್ಲಮ್, ತೆಗೆದು ಬಿಡ್ಬೋದಿತ್ತು. 3 ಇತ್ತು ಅಂದ್ರೂ ತೆಗಿಬೋದಿತ್ತು. ಅಥವಾ 3ಕ್ಕಿಂತ ಕಡಿಮೆ ಇದ್ರೂ ತೆಗಿಬೋದಿತ್ತು. ಆದ್ರೆ 3ಕ್ಕಿಂತ ಇಲ್ಲಿ ಹೆಚ್ಚಿದೆ 7 ಅನ್ನೋದು 10ರ ಸ್ಥಾನದಲ್ಲಿ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿರ್ತಕ್ಕಂಥ ಅವಾಗ ನಾವು ಕೂಡ್ಸ ಲೆಕ್ಕದಲ್ಲಿ ಏನ್ ಮಾಡಿದ್ವಿ? ಮರು ವಿಂಗಡಣೆ ಮಾಡ್ಕೊಂಡು ನಮ್ಮ ಆರೋ ಮಾರ್ಕನ್ನ ಮುಂದಾಗ್ತಾ ಹೋದ್ವಿ. ನಾವು ದೊಡ್ಡ ಸ್ಥಾನದಿಂದ ಏನ್ ಮಾಡ್ತೀವಿ? ಬ್ಯಾಂಕಿಗೆ ಹೋಗಿ ಚಿಲ್ಲರೆಯನ್ನ ಮಾಡ್ಕೊಂಡು ಬರ್ತೀವಿ.
ಹಾಗಾದ್ರೆ ಇಲ್ಲಿರ್ತಕ್ಕಂಥ 10ರ ಸ್ಥಾನದ 10ರ ಗುಂಪಪ್ಪ ಏನ್ ಮಾಡ್ತಾನೆ ಅಂತಂದ್ರೆ, ಅಯ್ಯೋ ನನ್ನ ಹತ್ರ ಇಲ್ಲಲ್ಲಪ್ಪ 7, ಏನ್ ಮಾಡೋದು, ಕೊಡ್ಲೇಬೇಕು ನಾನು 7 ಅಂತಂದೇಳಿ ಪಕ್ಕದ 100ರ ಮನೆಗೆ ಬರ್ತಾನೆ. ಅವ್ರನ್ನ ಕೇಳ್ತಾನೆ 100ಪ್ಪನ, ನೋಡಪ್ಪ ನನಗೆ ತುಂಬಾ ಅವಶ್ಯಕ ಐತೆ, 10ರದ್ದು ಸ್ವಲ್ಪ ಜಾಸ್ತಿ ಬೇಕು ನನಗೆ, ಏನಾದ್ರೂ ಸಹಾಯ ಮಾಡು ನೀನು, ಪುನರ್ವಿಂಗಡಣೆ ಮಾಡ್ಕೊಂಡು ನನಗೆ ಏನಾದ್ರೂ ಕೊಡು ಅಂತ ಹೇಳ್ತಾರೆ. ಇಲ್ಲೇನ್ ಮಾಡ್ತಾನೆ ಅಂತಂದ್ರೆ 100ಪ್ಪ, ಸರಿ ಹಾಗಾದ್ರೆ ನಾನು ನಿನಗೆ ಒಂದು 100 ಕೊಡ್ತೀನಿ, ತಗೊಂಡೋಗು ಅಂತ ಕೊಡ್ತಾನೆ. ಆದ್ರೆ ಈ 100 ಇರೋದು ಹಸಿರು ಬಣ್ಣದಲ್ಲಿದೆ, 100ರ ಸ್ಥಾನದಲ್ಲಿದೆ. ಇದು ಬಂದು ಹಾಗೆ ಕೂಡ ಚಾನ್ಸ್ ಇದೆನಾ? ಇಲ್ಲಿರ್ತಕ್ಕಂಥ 10ರ ಸ್ಥಾನಕ್ಕೆ ನೀವು ಸೇರಿಸ್ಬಿಡ್ಬೋದಾ? ಸಾಧ್ಯ ಇದೆನಾ? ಸಾಧ್ಯನೇ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಮತ್ತೆ ಹೋಗಿ ನಾವು ಬ್ಯಾಂಕಿಗೆ ಹೋಗಿ ಈ ಹಸಿರನ್ನ ಕೊಟ್ಟು ಈ ನೀಲಿ ಅಪ್ಪನ ಮನೆಗೆ ಬೇಕಾಗಿರ್ತಕ್ಕಂಥ 10ರ ರಿಂಗ್ಗಳನ್ನ 10ರ ಸುರುಳಿಗಳನ್ನ ನಾನು ತಗೊಂಡ್ ಬರ್ಬೇಕು. ಹಾಗಾದ್ರೆ 10ರ ಸುರುಳಿಗಳನ್ನ ನಾನು ತಗೊಂಡ್ ಬರ್ತಾ ಇದ್ದೀನಿ. ಇಲ್ಲಿ ಮೇಡಮ್ ಒಂದು ನಿಮಿಷ ಇಲ್ಲಿ ನಾನು ಹಸಿರು ಸುರುಳಿಯನ್ನ ಕೊಡ್ತಾ ಇದ್ದೀನಿ ಬ್ಯಾಂಕಿಗೆ. ಅವರು ನನಗೆ 10ರ ನೀಲಿ ಸುರುಳಿಗಳನ್ನ ಕೊಡ್ತಾ ಇದ್ದಾರೆ. ಕೌಂಟ್ ಮಾಡಿ. 1 2 3 4 5 6 7 8 9 10. ನನಗೆ 10 ಒಂದು ಹಸಿರು ಸುರುಳಿಗೆ ಹೋಗಿ ನನಗೆ 10 ನೀಲಿ ಸುರುಳಿಗಳು ಸಿಕ್ಕು. ಅಂದ್ರೆ ಇಲ್ಲಿ ಪುನರ್ ಮತ್ತೆ ಏನ್ ಮಾಡಿದೆ, ಗುಂಪುಗೊಳಿಸಿದೆ, ಪುನರ್ ವಿಂಗಡಣೆ ಮಾಡಿದೆ. ಇವಾಗ ಮತ್ತೆ ತಗೊಂಡೋಗಿ ಇಲ್ಲಿ ನಾನು 10ರ ಮನೆಗೆ ತುಂಬ್ತೀನಿ. ಈಗ ಆಲ್ರೆಡಿ 3 ಇದಾವೆ, ಎಣಿಸ್ತಾ ಹೋಗ್ತೀನಿ ನಾನು 10 ಬಂದಿದಾವ ಇಲ್ಲ, ಕರೆಕ್ಟ್ ಆಗಿ ಕೊಟ್ಟಿದಾರ ಇಲ್ಲ ನನ್ಗೆ ಬ್ಯಾಂಕ್ನವರು ಅಂತ. 1 10 2 10 3 10 4 10 5 10 6 10. ನನ್ನ ರಾಡ್ ಕಂಪ್ಲೀಟ್ ಆಗ್ಬಿಡ್ತಿಲ್ಲಿ. ಇವನ್ನ ನನ್ನ ಕೈಯಲ್ಲಿ ಎಷ್ಟಿದ್ದೇವೆ? 4 ಸುರುಳಿಗಳಿದಾವೆ. ಹಾಗಾದ್ರೆ ಸುರುಳಿಗಳನ್ನ ಎಲ್ಲಿಡ್ಲಿ? ಇಲ್ಲೇ ಮುಂದಕ್ಕೆ ಇಡ್ಬೇಕಾ? ಹಾಗೆಲ್ಲ ಇಡಂಗಿಲ್ಲ. ನಮ್ ಕಿಟ್ಟಲ್ಲಿ ಇಲ್ಲಿರ್ತಕ್ಕಂಥ ಹೆಚ್ಚುವರಿ ರಾಡ್ ಇದೆ. ಆ ರಾಡನ್ನ ನಿಮಗೆ ಇಲ್ಲಿ ಕನೆಕ್ಟ್ ಮಾಡ್ಬೋದು. ಇಲ್ಲಿರ್ತಕ್ಕಂಥ ನಿಮಗೆ ಎಲ್ಲಿ ಜಾಸ್ತಿ ಬೇಕೋ ಅಲ್ಲಿ ನೀವು ಕನೆಕ್ಟ್ ಮಾಡ್ಕೋಬಹುದು. ನಾನು ಮತ್ತೆ ಕೌಂಟ್ ಮಾಡ್ತೀನಿ. 6 ಆಗಿತ್ತು, 7 8 9 10 10 10. ಟೋಟಲ್ ಆಗಿ 10 10 ಅವ್ರು ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಬ್ಯಾಂಕ್ ನಲ್ಲಿ, ನೋ ಪ್ರಾಬ್ಲಮ್. ಅಂದ್ರೆ ಟೋಟಲ್ ನನಗೆ ಇವಾಗ ಎಷ್ಟಾಯ್ತು 10ರ ಗುಂಪಲ್ಲಿ ನೋಡೋಣ. 1 10 2 10 3 10 4 10 5 10 6 10 7 10 8 10 9 10 10 10 11 10 11 12 10 13 10. 10ಗಳು ಟೋಟಲ್ ಆಗಿ 13 ಇದೆ. ನನಗೆ ಹೊರಗಡೆ ಕೊಡ್ಬೇಕಾಗಿರೋದು ಎಷ್ಟು? 7. ಇವಾಗ ಕೊಡ್ಬೋದು ತಾನೆ? ಜಾಸ್ತಿ ಇದೆ ಇಲ್ಲ? ಓಕೆ, ಕೊಟ್ಬಿಡೋಣ. ಅವ್ರಿಗೆ ಕೊಡ್ಬೇಕಾಗಿರೋದು ಯಾರು, ತೆಗಿಬೇಕಾಗಿರೋದು ಯಾವ್ದು ತಕ್ಕೊಂಡ್ಬಿಡೋಣ. 7 ಇಲ್ಲಿ ಎಣಿಸಿ ತೋರಿಸ್ತೀನಿ ನೋಡಿ. 7 ತೆಗ್ದಿದ್ದೀನಿ ಅಂತ. 10ರದು 7 ತೆಗಿಬೇಕು. 7ಅನ್ನ ತೆಗಿತಾ ಇದ್ದೀನಿ, ದೊಡ್ಡ ಪ್ರಮಾಣದಿಂದ ಚಿಕ್ಕ ಪ್ರಮಾಣವನ್ನ. 1 10 2 10 3 10 4 10 5 10 6 10 7 10. 7 10ಗಳನ್ನ ಕೊಟ್ಟೆ ನಾನು 10ರ ಸ್ಥಾನಕ್ಕೆ. ಇನ್ನು 100ರ ಸ್ಥಾನದಲ್ಲಿ ನನಗೆ ಎಷ್ಟು ಉಳಿತು? ಫಸ್ಟ್ ಇಟ್ಟಿದ್ದೆಷ್ಟು? ಫಸ್ಟ್ ಟೋಟಲ್ ಆಗಿ 5 ಇತ್ತು. ಒಂದು ನಾನು ಏನ್ ಮಾಡಿದೆ, ಪುನರ್ ಗುಂಪುಗೊಳಿಸಿದೆ. ನನ್ನಲ್ಲಿ ಇವಾಗ 6 ಇತ್ತು ಟೋಟಲ್ ಆಗಿ. ಇವಾಗ ನನಗೆ ಉಳಿದಿರೋದು 5. ನೋಡೋಣ. 1 200 300 400 500, ಟೋಟಲ್ 500 ಇದೆ. 400 ಕೊಡ್ಬೇಕು. ನೋ ತೊಂದರೆ ಇಲ್ಲ ತಾನೆ? ಇಲ್ಲಿ ಜಾಸ್ತಿ ಇದೆ, ಕೊಡ್ಬೋದಲ್ಲ. ಹಾಗಾದ್ರೆ 400ನ ಕೊಟ್ಬಿಡೋಣ. 100 200 300 400 ಕೊಟ್ಟೆ. ಹಾಗಾದ್ರೆ 100 ನಂದು 1 ಉಳಿತು. ಇವಾಗ ನಾವು ಆನ್ಸರ್ ಹೇಗಪ್ಪ ಬರೆಯೋದು ಅಂತಂದ್ರೆ, ಇಲ್ಲಿ ಉಳಿದಿರೋದೇ ನಮಗೆ ಆನ್ಸರ್ ಆಗಿರುತ್ತೆ. ನಮ್ಮ ಅಬ್ಯಾಕಸ್ ಗುಂಪಲ್ಲಿ ಉಳಿದಿರೋದೇ ನಮಗೆ ಆನ್ಸರ್ ಆಗಿರುತ್ತೆ. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ನಮ್ಮ ಅಬ್ಯಾಕಸ್ ಅಲ್ಲಿ? ಬಿಡಿ ಸ್ಥಾನದಲ್ಲಿ 1 ಬಿಡಿ 2 ಬಿಡಿ 3 ಬಿಡಿ ಇದೆ. 10ರ ಸ್ಥಾನದಲ್ಲಿ ನಮಗೆ 10ಗಳು ಎಷ್ಟಿದಾವೆ? 1 10 2 10 3 10 4 10 5 10 6 10 ಇದೆ. 100ರ ಸ್ಥಾನದಲ್ಲಿ ನಮಗೆ ಹಸಿರು ಸುರುಳಿಗಳು ಎಷ್ಟಿದಾವೆ? 1 ಇದೆ. ಹಾಗಾದ್ರೆ ನಮ್ಮ ಉತ್ತರ ಏನಾಗಿರುತ್ತೆ? ನೂರರದು 1 ಸುರುಳಿ ಇದೆ. ನಮ್ಮ ನೀಲಿದು ಎಷ್ಟು ಸುರುಳಿಗಳಿದಾವೆ ಸರ್? 6 ಸುರುಳಿಗಳಿದಾವೆ. ಬಿಡಿಗಳು ಎಷ್ಟಿದಾವೆ ಸರ್? 3 ಬಿಡಿಗಳಿದಾವೆ. ಹಾಗಾದ್ರೆ ನಮ್ಮ ಆನ್ಸರ್ ಬಂದು ಇಲ್ಲಿ ನೋಡಿ, ನಮ್ಮ ಉತ್ತರ ಬಂದು ಅಂದ್ರೆ ನಮ್ದು ವ್ಯತ್ಯಾಸ ಬಂದು ಇಲ್ಲಿರ್ತಕ್ಕಂಥ ವ್ಯವಕಲ್ಯದಲ್ಲಿ ವ್ಯವಕಲಕವನ್ನ ಕರೆದಾಗ ನಮಗೆ ಉಳ್ತಕ್ಕಂಥ ವ್ಯತ್ಯಾಸ ಬಂದು 600
635ರಲ್ಲಿ 472 ನಾವು ಕಳೆದಾಗ ನಮಗೆ ಉಳ್ತಕ್ಕಂಥ ವ್ಯತ್ಯಾಸ ಅಥವಾ ಆನ್ಸರ್ ಬಂದು 163 ಆಗಿರುತ್ತೆ. ಇಷ್ಟು ನಾವು ಅಬ್ಯಾಕಸನ್ನ ಬಳಸಿ ಫಸ್ಟ್ ನಾವು ಮೂರ್ತ ರೂಪದಲ್ಲಿ ಮುಟ್ಟಿ ಹೇಗೆ ಮಾಡೋದು ಅಂತ. ಆದ್ರೆ ಇದನ್ನ ನಾನು ಅಬ್ಯಾಕಸನ್ನ ಸಂಕಲನಕ್ಕೆ ತೋರಿಸ್ಲಿಲ್ಲ. ಸಂಕಲನದಲ್ಲಿ ವೇರೆ ಸಿಂಪಲ್. ನೀವು ಫಸ್ಟ್ ಈ ಸಂಖ್ಯೆಗಳನ್ನ ಹಾಕ್ತಾ ಸಂಕಲ್ಯ ಹಾಕಿ ಸಂಕಲಕನ ಇದಕ್ಕೆ ಆಡ್ ಮಾಡ್ತಾ ಹೋಗಿ ಆನ್ಸರ್ ಬರೀಬಹುದು ಕೌಂಟ್ ಮಾಡಿ. ಇನ್ನು ನಂತರ ಇಲ್ಲಿರ್ತಕ್ಕಂಥ ಅಬ್ಸ್ಟ್ರಾಕ್ಟ್ ಅನ್ನ ಹೇಗೆ ಬರೆಯುವುದು, ಚೌಕಳಿ ಕಾಗದದ ಮೇಲೆ ಹೇಗೆ ಇದನ್ನ ಪ್ರತಿಬಿಂಬಿಸೋದು ಅಥವಾ ಬರೆಯುವುದು ನೋಡಿ. ಇಲ್ಲಿ ನಾನು ವ್ಯವಕಲ್ಯದಲ್ಲಿ ಬಿಡಿಯಲ್ಲಿ 5 ಇದೆ, ಎಣ್ಸೋಣ ಬರ್ದಿದ್ದೀನೋ ಇಲ್ಲ. 1 ಬಿಡಿ, 2 ಬಿಡಿ, 3 ಬಿಡಿ, 4 ಬಿಡಿ, 5 ಬಿಡಿ, ಟೋಟಲ್ ಆಗಿ 5 ಬಿಡಿಗಳನ್ನ ಹಾಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ 10ರ ಸ್ಥಾನದಲ್ಲಿ 3 ಇದೆ. 1 10, 2 10, 3 10 ತಗೊಂಡಿದ್ದೀನಿ. ಇನ್ನು ನೆಕ್ಸ್ಟ್ 5ರ ಸ್ಥಾನದಲ್ಲಿ ನನಗೆ 100ರ ಸ್ಥಾನದಲ್ಲಿ ನನಗೆ 6 100ರ ಗುಂಪುಗಳಿವೆ. 100, 200, 300, 400, 500, 600 ಇದೆ. ಇದಾದ ನಂತರ ಇದು ವ್ಯವಕಲ್ಯವನ್ನ ಫಸ್ಟ್ ಕಾಲಮ್ ಅಲ್ಲಿ ಬರ್ಕೊಂಡಿದ್ದೀನಿ. ಸೆಕೆಂಡ್ ವ್ಯವಕಲಕವನ್ನ ತಗೊಂತಾ ಇದ್ದೀನಿ. ವ್ಯವಕಲಕವನ್ನ ಇಲ್ಲಿ ನೋಡಿ, ನನಗೆ ಬಿಡಿ 2ಗಳಿದ್ದಾವೆ. 1 ಬಿಡಿ, 2 ಬಿಡಿ. 10ರ ಸ್ಥಾನದಲ್ಲಿ 7 ಇದೆ. 1 10, 2 10, 3 10, 4 10, 5 10, 6 10, 7 10 ಟೋಟಲ್ ಆಗಿ ಹಾಕಿದ್ದೀನಿ. ನೆಕ್ಸ್ಟ್ 100ರ ಸ್ಥಾನದಲ್ಲಿ 4 ಇದೆ. 100, 200, 300, 400 ಕಂಪ್ಲೀಟ್ ಆಗಿ 400 ಆಯ್ತು. ಇವಾಗ ನಾನು ಕೂಡ್ಸ ಲೆಕ್ಕದಲ್ಲಿ ಆದ್ರೆ ಇವೆರಡನ್ನ ಆಡ್ ಮಾಡಿ ಇಲ್ಲಿ ಬರ್ದ್ಬಿಡ್ತಿದ್ವಿ. ಇದು ಕಳೆಯ ಲೆಕ್ಕ ಆಗಿರೋದ್ರಿಂದ ನಾನು ಫಸ್ಟ್ ಹೇಳಿದೀನಿ, ಕಳೆಯ ಲೆಕ್ಕದಲ್ಲಿ ಒಂದು ಪ್ರಮಾಣ ಮಾತ್ರ ನಮಗೆ ಸಿಗೋದು. ಇನ್ನೊಂದು ಪ್ರಮಾಣವನ್ನ ತೆಗಿತಾ ಹೋಗೋದ್ರಿಂದ ಮೂರ್ತ ರೂಪದಲ್ಲಿ ತೋರ್ಸಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ಅಬ್ಸ್ಟ್ರಾಕ್ಟ್ ಮತ್ತು ಇಲ್ಲಿರ್ತಕ್ಕಂಥ ಅಮೂರ್ತ ರೂಪದಲ್ಲಿ ಅದನ್ನ ತೋರಿಸ್ತೀವಿ. ನೋಡಿ, ಇಲ್ಲಿ ವ್ಯವಕಲ್ಯನು ಬರ್ದಿದ್ದೀನಿ, ವ್ಯವಕಲಕನು ಬರ್ಕೊಂಡಿದ್ದೀನಿ. ಹಾಗಾದ್ರೆ ಇದನ್ನ ಹೇಗ್ ಮಾಡ್ಬೇಕು ಅಂದ್ರೆ ಜೋಡಣೆ ಮಾಡ್ಬೇಕು ಅಥವಾ ಹೋಲಿಕೆ ಮಾಡ್ಬೇಕು. ಹೇಗೆ ಹೋಲಿಕೆ ಮಾಡೋದು ನೋಡೋಣ. ನನಗಿಲ್ಲಿ ಟೋಟಲ್ 5 ಏನಿದಾವೆ, 5 ಬಿಡಿಗಳಿದಾವೆ. 2 ಬಿಡಿಗಳನ್ನ ತೆಗಿಬೇಕು. 1 ಬಿಡಿ ತೆಗ್ದಿದ್ದೀನಿ, 2 ಬಿಡಿ ತೆಗ್ದಿದ್ದೀನಿ. ಅಂದ್ರೆ ಹೋಲಿಕೆ ಮಾಡ್ಬೇಕು. ಇಲ್ಲಿ 1 ಬಿಡಿ ತೆಗೆದ್ರೆ ಇಲ್ಲಿನೂ 1 ಬಿಡಿ ತೆಗಿಬೇಕು. ಇಲ್ಲಿ 2ನೇ ಬಿಡಿ ತೆಗೆದ್ರೆ ಇಲ್ಲಿನೂ 2 ಬಿಡಿ ತೆಗಿಬೇಕು. ಹಾಗಾದ್ರೆ ಟೋಟಲ್ ಆಗಿ ಬಿಡಿಗಳು ಎಷ್ಟು ಉಳಿದು ನಾನು ಕೌಂಟ್ ಮಾಡೋಣ. 1 ಬಿಡಿ, 2 ಬಿಡಿ, 3 ಬಿಡಿ. ಟೋಟಲ್ ಆಗಿ 3 ಬಿಡಿಗಳು ಉಳಿದು. 1 ಬಿಡಿ, 2 ಬಿಡಿ, 3 ಬಿಡಿ ಉಳಿದು. ಓಕೆನಾ? ಇದಾದ ನಂತರ ಇಲ್ಲಿ 10ರ ಗುಂಪಿಗೆ ಬರೋಣ. ನನಗೆ ಇಲ್ಲಿ ಟೋಟಲ್ ಆಗಿ ವ್ಯವಕಲ್ಯದಲ್ಲಿ ಕೇವಲ 3 10ಗಳಿದಾವೆ. ವ್ಯವಕಲಕದಲ್ಲಿ ನನಗೆ ಟೋಟಲ್ ಆಗಿ 7 10ಗಳು ತೆಗಿಬೇಕು. ಇದು ಸಾಧ್ಯ ಇಲ್ಲ. ಅವಾಗ ಏನ್ ಮಾಡಿದ್ವಿ ನಾವು, 100ರ ಒಂದು ಗುಂಪನ್ನು ತಗೊಂಡು 10ಕ್ಕೆ ಬದಲಾವಣೆ ಮಾಡಿದ್ವಿ. ಹೌದಾ? ಇಲ್ಲಿರ್ತಕ್ಕಂಥ 1 4 ತಗೊಂಡು ಹೋಗ್ಬಿಡ್ತೀನಿ. ಅವಾಗ ಏನಾಗ್ತದೆ, ಅದು 10 ಆಗಿ ಕನ್ವರ್ಟ್ ಆಗುತ್ತೆ. ಬರಿಬೇಕಿಲ್ಲಿ 1 10, 2 10, 3 10, 4 10, 5 10, 6 10, 7 10, 8 10, 9 10, 10 10 ಟೋಟಲ್ ಆಗಿ 100ರ ಪ್ಲೇಟ್ ಇಲ್ಲಿ ಬಂದು ನಮಗೆ 10 ರಾಡ್ಗಳು ಸಿಕ್ಕೋಯ್ತು. ಇದು ನಂತರ ಏನ್ ಮಾಡ್ಬೇಕು, ಇವಾಗ ನನ್ನಲ್ಲಿ ಟೋಟಲ್ 10 ಪ್ಲಸ್ ಇದೊಂದು 11, 12, 13 ಆಯ್ತು. 13ರಿಂದ ಇಲ್ಲಿರ್ತಕ್ಕಂಥ 7ಅನ್ನ ಹೋಲಿಕೆ ಮಾಡ್ಕೋಬಹುದು. ಸರಿ, ಹಾಗಾದ್ರೆ ಹೇಗೆ ಮಾಡೋದು? ಇಲ್ಲಿರ್ತಕ್ಕಂಥ 1ಅನ್ನ ಇಲ್ಲಿರ್ತಕ್ಕಂಥ 1ಕ್ಕೆ ಹೋಲಿಕೆ ಮಾಡ್ತೀನಿ. ಇನ್ನೊಂದು 10ರ ಗುಂಪನ್ನ ಇಲ್ಲಿರ್ತಕ್ಕಂಥ ಇನ್ನೊಂದು 10ರ ಗುಂಪಿಗೆ ಹೋಲಿಕೆ ಮಾಡ್ತೀನಿ. 3ದ್ದು 3, 4ರ 10ರ ಗುಂಪಕ್ಕೆ ಹೋಲಿಕೆ ಮಾಡ್ತಾ ಇದ್ದೀನಿ. 5ರ 10ರ ಗುಂಪಿಗೆ ಹೋಲಿಕೆ ಮಾಡ್ತಾ ಇದ್ದೀನಿ. 6ರ 10ರ ಗುಂಪಿಗೆ ಹೋಲಿಕೆ ಮಾಡ್ತಾ ಇದ್ದೀನಿ. 7ರ 10ರ ಗುಂಪನ್ನ ತೆಗಿತಾ ಇದ್ದೀನಿ. ಹಾಗಾದ್ರೆ ಟೋಟಲ್ ಆಗಿ ನಮಗಿನ್ನ ಎಷ್ಟು ಉಳಿತು? ಇಲ್ಲಿ 1 2 3 4 5 6 7 ಕಂಪ್ಲೀಟ್ ಆಗಿದೆ. ಇಲ್ಲಿ 1 2 3 4 5 6 7. ಓಕೆ, 7 ಕಂಪ್ಲೀಟ್ ಆಯ್ತು. ಹಾಗಾದ್ರೆ ಎಷ್ಟು 10ಗಳು ಉಳಿದು ನೋಡೋಣ. 1 10, 1 10, 2 10, 3 10, 4 10, 5 10, 6 10ಗಳು ಉಳಿದು. ಇಲ್ಲಿ ಬರ್ಕೋಬೇಕು ಕೆಳಗಡೆ ವ್ಯತ್ಯಾಸದಲ್ಲಿ 1 10, 2 10, 3 10, 4 10, 5 10, ಟೋಟಲ್ ಆಗಿ 6 10ಗಳು ಇದಾವೆ. 6 10ಗಳನ್ನ ಬರೆದಿದ್ದೀನಿ. ಇನ್ನು ನೆಕ್ಸ್ಟ್ 100ರ ಸ್ಥಾನವನ್ನ ಹೋಲಿಕೆ ಮಾಡೋಣ. ಟೋಟಲ್ ಆಗಿ ನಮ್ಮ ವ್ಯವಕಲ್ಯದಲ್ಲಿ ಟೋಟಲ್ 100ಗಳು ಎಷ್ಟಿದಾವೆ? 100, 200, 300, 400, 500 ಇದೆ. ತೆಗಿಬೇಕಾಗಿರೋದು ಎಷ್ಟು? 100, 200, 300, 400 ತೆಗಿಬೇಕು. ಹಾಗಾದ್ರೆ ಇವಾಗೂ ಹೋಲಿಕೆ ಮಾಡೋಣ. ಇಲ್ಲಿರೋ 100ನ್ನ ಇಲ್ಲಿರೋ 100 ಜೊತೆಗೆ ತೆಗಿಯೋಣ. ಇರ್ತಕ್ಕಂಥ ಇನ್ನೊಂದು 100ನ್ನ 2ನೇ 100 ಜೊತೆಗೆ ತೆಗಿಯೋಣ. 3ನೇ 100ನ್ನ ತೆಗಿತಾ ಇದ್ದೀನಿ. 4ನೇ 100ನ್ನು ತೆಗೆದೆ. ಹಾಗಾದ್ರೆ ನಮ್ಗೆ 100ರ ಸ್ಥಾನದಲ್ಲಿ ಎಷ್ಟು ಉಳಿತು? 100 ಉಳಿತು. ಈ 100ನ್ನ ನಾನು 100ರ ಸ್ಥಾನದಲ್ಲಿ ಬರೀತಾ ಇದ್ದೀನಿ ನೋಡಿ. ಹಾಗಾದ್ರೆ 100ರ ಸ್ಥಾನದಲ್ಲಿ 100 ಉಳಿತು. 10ರ ಸ್ಥಾನದಲ್ಲಿ 6 10ಗಳು ಉಳಿದಿದ್ದಾವೆ. ಬಿಡಿ ಸ್ಥಾನದಲ್ಲಿ 3 ಬಿಡಿಗಳು ಉಳಿದಿದ್ದಾವೆ. ಹಾಗಾದ್ರೆ 100ದ್ದು 100 ಆಯ್ತು.
6 ಹತ್ತುಗಳಂದ್ರೆ 60 ಆಯ್ತು, ಬಿಡಿಗಳು 3 ಆಯ್ತು. ನನ್ನಲ್ಲಿ ಉಳಿದಿರೋ ಆನ್ಸರ್ ಎಷ್ಟಾಯ್ತು ಅಥವಾ ವ್ಯತ್ಯಾಸ ಏನಾಯ್ತು ಅಂದ್ರೆ 163 ನನಗೆ ವ್ಯತ್ಯಾಸ ಸಿಕ್ತು. ಇಲ್ಲಿರ್ತಕ್ಕಂಥ ಅಮೂರ್ತದಲ್ಲಿ ಇರೋ ಲೆಕ್ಕಗಳನ್ನ ಹೇಗೆ ಮಾಡೋದು ಅಂತ. ಈ ಮೆಥಡ್ ಅನ್ನ ನಾವು ಡೈರೆಕ್ಟ್ ಹೋಗೋದನ್ನ ಏನ್ ಮಾಡದೆ ಕಿಟ್ಗಳನ್ನ ಮ್ಯಾಕ್ಸಿಮಮ್ ಬಳಸ್ಕೊಂಡು ಲೆಕ್ಕಗಳನ್ನ ಮಾಡೋಣ. 5ರಲ್ಲಿ ಇರೋದ್ರಿಂದ 2 ತೆಗೆಯೋದು ಸುಲಭ. ಆಲ್ರೆಡಿ ನಮಗೆ ಗೊತ್ತು 5 ದೊಡ್ಡ ಸಂಖ್ಯೆ ಆಗಿರೋದ್ರಿಂದ 2 ತೆಗಿಬಹುದು. ನಮಗೆ ಉಳಿಯುವಂತ ಆನ್ಸರ್ ಬಂದು 3 ಆಗಿರುತ್ತೆ. ಅದಾದ ನಂತರ 3 ಹತ್ತುಗಳಲ್ಲಿ 7 ಹತ್ತುಗಳನ್ನ ತೆಗೆಯಕ್ಕೆ ಚಾನ್ಸ್ ಇಲ್ಲ. ನಾವು ಮತ್ತೆ ಏನ್ ಮಾಡ್ಬೇಕು, ದಶಕವನ್ನ ತಗೋಬೇಕು. ದಶಕ ಅನ್ಬೇಕು ವಿನಃ ನಾನು ಹೇಳಿದೆ ಸಾಲ ತಗೊಂಡ್ ಬರೋದು ಅದು ಯಾವುದು ಬೇಡ. ಇಲ್ಲಿ ನಾವು ಏನ್ ಮಾಡ್ತೀವಿ, ರೀಗ್ರೂಪಿಂಗ್ ಮಾಡ್ತೀವಿ. ರೀಗ್ರೂಪಿಂಗ್ ಮಾಡಿದಾಗ ಇಲ್ಲಿರ್ತಕ್ಕಂಥ ಸಂಖ್ಯೆಯನ್ನ ಹೊಡಿತೀವಿ. ಇಲ್ಲಿ ನಮಗೆ 10 ಬಂತು. ಸಾರಿ, 10 + 3 13. ಓಕೆ, ನೆಕ್ಸ್ಟ್ 6ರಲ್ಲಿ 1 ಅಲ್ಲಿ ನಾವು ರೀಗ್ರೂಪಿಂಗ್ ಮಾಡ್ಕೊಂಡಿರೋದ್ರಿಂದ ಉಳಿದಿದ್ದೆಷ್ಟು ಸರ್? ಇಲ್ಲಿ 5 ಉಳಿತು. ಇದು 3 ಹಾಗೆ ಇರುತ್ತೆ. ಇವ ನೆಕ್ಸ್ಟ್ ಇಲ್ಲಿರ್ತಕ್ಕಂಥ 100ರ ಗುಂಪಿನಿಂದ ಒಂದನ್ನ ತಗೊಂಡು 10 ಹತ್ತುಗಳು ಬಂದಿದಾವೆ. 3 ಆಲ್ರೆಡಿ ಇದೆ. ಹಾಗಾದ್ರೆ 10 + 3 ನಮಗೆ ಟೋಟಲ್ ಆಗಿ 13 ಆಯ್ತು. 13ರಲ್ಲಿ ನಾವು 7ಅನ್ನ ಕಳೆದಾಗ ನಮಗೆ ಎಷ್ಟು ಉಳಿಯುತ್ತೆ ಅಂತಂದ್ರೆ 6 ಉಳಿಯುತ್ತೆ. 6ಅನ್ನ ಬರ್ಕೊಳ್ಳೋಣ. ಇಲ್ಲಿರ್ತಕ್ಕಂಥ 6ರ 100ಗಳಲ್ಲಿ ಒಂದು 100ಅನ್ನ ಪಕ್ಕಕ್ಕೆ ತಗೊಂಡೋಗಿದ್ವಿ, 10ರ ಮನೆಗೆ ತಗೊಂಡೋಗಿದೀವಿ. ಅವ ನಮಗೆ ಉಳಿದಿದೆ ಎಷ್ಟು? ಇಲ್ಲಿ 6ಅನ್ನ ಕ್ಯಾನ್ಸಲ್ ಮಾಡಿ 5ಅನ್ನ ಮೇಲ್ ಬರ್ಕೊಳ್ಳೋಣ. 5 ಉಳಿತು. 5 100ಗಳಲ್ಲಿ ನನಗೆ 4 100ಗಳು ಬೇಕು. 400ಗಳನ್ನ ತೆಗೆದಾಗ ನನಗೆ ಎಷ್ಟು 100ಗಳು ಉಳಿತು? 1 100 ಉಳಿತು. ಹಾಗಾದ್ರೆ ನಮ್ಮ ಆನ್ಸರ್ ಬಂದು, ನಮ್ಮ ವ್ಯತ್ಯಾಸ ಬಂದು 163 ಆಗಿರುತ್ತೆ. ಇದು ಅಬ್ಸ್ಟ್ರಾಕ್ಟ್ ಅಮೂರ್ತ. ಇಲ್ಲಿರೋದು ಮೂರ್ತ, ಇದು ಸಿ ಮೆಥಡ್, ಇಲ್ಲಿರ್ತಕ್ಕಂಥದ್ದು ಆರ್ ರೆಪ್ರೆಸೆಂಟೇಟಿವ್ ಮೆಥಡ್, ಇಲ್ಲಿರ್ತಕ್ಕಂಥದ್ದು ಅಬ್ಸ್ಟ್ರಾಕ್ಟ್ ಅಮೂರ್ತ ಮೆಥಡ್. ಮೂರ್ತದಿಂದ ಅಮೂರ್ತದೆಡೆಗೆ ಹೋಗೋದು. ಈ ಪರಿಕಲ್ಪನೆ ನೀಟಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಓಕೆ, ಇಷ್ಟು ಅವಕಾಶ ಕೊಟ್ಟಂತ